ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ನಾನೇ ಈ ಪ್ರಪಂಚದಲ್ಲಿ ನಿರಂತರ ರಾಕ್ ಸ್ಟಾರ್. ಆದ್ರೆ ಇದು ಗೊತ್ತಿಲ್ಲದೆ ಸ್ವಲ್ಪ ಜನ ಇಲ್ಲಿ ಕರ್ನಾಟಕದಲ್ಲಿ ನಾನೇ ರಾಕರ್ಸ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇಲ್ಲಿ ಇವನಿದಾನಲ್ಲ, ಇವನಿಗೆ ನನ್ನ ಮೇಲೆ ತುಂಬಾ ದುರಾಸೆ, ಆದ್ರೆ ಒಳ್ಳೆ ಆಸೆ ಇಲ್ಲ. ಯಾವುದಾದ್ರೂ ಒಂದು ಕೆಟ್ಟ ದಾರಿಯಲ್ಲಿ ಪಡ್ಕೋಬೇಕು ಅಂತ ಆಸೆ ಪಡ್ತಾನೆ. ಬಕ್ಕ ಪಕ್ಷಿ ತರ ಏನಾದ್ರೂ ಸಿಗುತ್ತೆ ಅಂತ ಅಲ್ಲಿ ಇಲ್ಲಿ ಅಲಿತಾ ಇದ್ದಾನೆ. ನಾನೇ ಅತಿ ಬುದ್ಧಿಶಾಲಿ ಅಂತ ಅನ್ಕೊಂಡಿರೋಂಥ ಮುಟ್ಟಾಳ. ಇವ್ರ ತರ ಜನ ಇರುವಾಗ ಇವ್ರನ್ನ ಏಮಾರಿಸಿ ಜೀವನ ಮಾಡೋ ಅಂತ ಒಂದು ಗುಂಪಿರುತ್ತಲ್ವಾ, ಆ ಗುಂಪಿನಲ್ಲಿ ಇವನು ಒಬ್ಬ. ಮಲ್ಗಿ ಎದ್ದ ಅಂದ್ರೆ ಇವನ ಬಾಯಿಂದ ಬರೋಂಥ ಮಾತುಗಳು 500 ಕೋಟಿ 1000 ಕೋಟಿನೇ. ಮಲ್ಕೊಂಡಿರುವಾಗ 5,000 ಕೋಟಿ 10,000 ಕೋಟಿ ಅಂತ ಕನವರಿಸ್ತಾನೆ. ಅತಿ ಬುದ್ಧಿಶಾಲಿನೇ, ಆದ್ರೆ ಕ್ರಿಮಿನಲ್. ಇವನ್ಯಾರು ಗೊತ್ತಾ? ಡೀಸೆಂಟ್ ಆಗಿ ಹೇಳಬೇಕು ಅಂದ್ರೆ ಮೀಡಿಯೇಟರ್, ಇಂಡೀಸೆಂಟ್ ಆಗಿ ಹೇಳಬೇಕು ಅಂದ್ರೆ ತಲೆನ ಹಿಡಿಯೋನು. ಯಾಮಾರುವವನಿಗೂ ಯಾಮಾರಿಸೋವನಿಗೂ ಮಧ್ಯದಲ್ಲಿ ಲಿಂಕ್ ಮಾಡೋದೇ ಇವನ ಕೆಲಸ. ಮಾಮೂಲಿ ತಗೊಳ್ಳೋದೇನೆ ಇವನ ಮಾಮೂಲಿ ಕೆಲಸ. ಯಾಮಾರಿಸಿ ಸಂಪಾದನೆ ಮಾಡಬೇಕು ಅಂತಿರೋ ಗುಂಪಿನ ನಡುವಲ್ಲಿ ಬೇರೆಯವರಿಗೆ ದಬ್ಬಾಳಿಕೆ ಮಾಡಿ ಸಂಪಾದನೆ ಮಾಡುವಂತ ರೌಡಿ ಇವನು. ತರಕಾರಿ ಮಾರ್ಕೆಟ್ ಇಂದ ಹಿಡಿದು ಹಾರ್ಬರ್ ವರ್ಗೂ ನನ್ನ ಬಡ್ಡಿಗೆ ಬಿಟ್ಟು ಸಂಪಾದನೆ ಮಾಡ್ತಿರೋಂತ ಡಾನ್ ಇವನು. ಅಧಿಕಾರಿಗಳು ತಗೊಳ್ಳೋಂತ ಲಂಚಾನು, ಸರ್ಕಾರದವರು ಹೊಡೆಯುವಂತ ಕೊಳ್ಳೇನು ಇವನ ಸೇಫ್ಟಿ ಲಾಕರ್ ಅಲ್ಲೇ ಡೆಪಾಸಿಟ್ ಆಗೋದು. ಇವರಿಬ್ರು ಆ ತರ ಕಪಲ್. ನನ್ನ ಸಂಪಾದನೆ ಮಾಡೋದಕ್ಕೋಸ್ಕರ ಆ ತರ ಕೆಲಸ ಮಾಡೋಂಥ ಕಪಲ್. ಹುಡುಗ ಹುಡುಗಿ ಜೊತೆಲಿರ್ಬೇಕಾದ್ರೆ ಅದನ್ನ ವಿಡಿಯೋ ಮಾಡಿ ಸಂಪಾದನೆ ಮಾಡೋದು ಇವರ ವಂಶದ ಕೆಲಸ. ರಾಜಕಾರಣಿ ನನ್ನ ಸಂಪಾದನೆ ಮಾಡೋದಕ್ಕೆ ಅಂತಾನೆ ರಾಜಕೀಯ ಮಾಡ್ತಿರೋ ಅಂತವನು. ಇವನನ್ನ ನೋಡ್ತಾ ಇದ್ರೆ ನನಗೆ ರೋಷ ಹುಕ್ಕಿ ಬರುತ್ತೆ. ಮಕ್ಕಳ ಪ್ರಾಣನ ತೆಗೆದು ನನ್ನ ಸಂಪಾದಿಸ್ತಾ ಇರೋ ಅಂತ ಇವನ ಪ್ರಾಣ ತೆಗಿಬೇಕು ಅಂತ ನಾನು ಕಾಯ್ಕೊಂಡಿದ್ದೀನಿ. ಇವಳು ಒಳ್ಳೆ ಹುಡುಗಿನೇ, ಆದ್ರೆ ಇವಳು ಬಂದು ದಾರಿ ಕೇಳೋಕೆ ಬೇಜಾರಾಗುತ್ತೆ. ಯಾಕಂದ್ರೆ ಅಂತ ಕಷ್ಟಗಳನ್ನೆಲ್ಲ ದಾಟ್ಕೊಂಡು ಬಂದಿದ್ದಾಳೆ. ಇವಳನ್ನ ಕಾಪಾಡೋದಕ್ಕೆ ಒಬ್ಬ ಸೂಪರ್ ಹೀರೋ ಇಲ್ಲ, ಒಬ್ಬ ಸುಮಾರಾಗಿರೋ ಹೀರೋ ಬಂದ್ರೇನೆ ಆಗೋದು. ತಪ್ಪಾಗಿ ಮಾಡೋ ಅಂತ ಒಳ್ಳೆಯವನಿವನು. ದಿನಾಗ್ಲೂ ಒಂದು ಬಿಯರ್ ಕುಡಿಯೋಷ್ಟು ಮಾತ್ರ ನಾನು ಇವನಿಗೆ ಇದ್ರೆ ಸಾಕು. ಇವನಿಗೆ ಕಾರ್ ರೇಸೆ ಇವನಿಗೆ ಜೀವನ ಪೂರ್ತಿ. ಹುಡುಗಿರ್ ಸಿಕ್ಕಿದ್ರೆ ಮಜಾ ಮಾಡ್ತಾನೆ. ಇವನಿಗೆ ನನ್ನ ಮೇಲೆ ತುಂಬಾ ಆಸೆ ಇಲ್ಲದೆ ಇರೋ ಕಾರಣದಿಂದ ಇವನು ನನಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಇವನ ಜೊತೆ ಒಂದು ಆಟ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಅಮ್ಮ ಏನ್ರಿ ಮಾಡ್ತಿದ್ದೀರಾ ನೀವು? ಬೇಗ ಮಾಡಿ. ಮಾಡ್ತಾನೆ ಇದೀನಲ್ಲೇ. ನಿಮ್ ಮೊಕ ತರನೇ ಸೊಟ್ಟಕ್ಕಿದೆ. ರೌಂಡ್ ಆಗಿ ಮಾಡಿ. ಗುಡ್ ಮಾರ್ನಿಂಗ್ ಮಾಮಾ. ಬಂದ್ಬಿಟ್ಟ ಬಿಟ್ಟಿ ತಿನ್ನಕ್ಕೆ. ಲೈ ನಾನು ಇಲ್ಲಿದ್ದೀನಿ ಕಣೋ. ಅಲ್ಲ ನೀವಿಬ್ರು ಒಂದೇ ಹೈಟ್ ಇದೀರಲ್ಲ, ನಾ ಯಾವ್ದೋ ನೀವ್ ಯಾವ್ದು ಅಂತ ಗೊತ್ತಾಗ್ಲಿಲ್ಲ. ನೈಟ್ ಆದ್ರೆ 10 ಬಾಟ್ಲು ಬೀರು 15 ಆಫ್ ಬಾಯಲ್ಲಿ ತಿಂದ್ರೆ ನಿನಗೆ ಹಂಗೆ ಕಣೋ ಅನ್ಸೋದು. ನೀವು ಕಣ್ಣಾಕ್ಬೇಡಿ. ನೆನ್ನೆ ಏನೋ ಮನ್ಸಿಗೆ ಬೇಜಾರಾಗಿರುತ್ತೆ, ಕುಡ್ದಿರ್ತಾನೆ. ಏನಂದೆ? ಮನ್ಸಿಗೆ ಬೇಜಾರಿದ್ರೆ ವಿಷ ಕುಡಿಬೇಕು. ಅದ್ ನೀವು ಕುಡಿರಿ. ಬೀರ್ ಕುಡಿಬಾರ್ದು. ಮಾಮ ನನ್ ಬಗ್ಗೆ ಏನಾದ್ರು ಮಾತಾಡಿ, ಆದ್ರೆ ನನ್ ಕುಡಿಯೋದ್ರ ಬಗ್ಗೆ ಮಾತ್ರ ಮಾತಾಡಬೇಡಿ. ಯಂಗ್ಸ್ಟರ್ಸ್ ಅಲ್ಲಿ ಓದ್ಯವ್ರನ್ ಇರ್ಬೋದು, ಆದ್ರೆ ಕುಡಿದೇವ್ರನಿರೋನು ಚರಿತ್ರೆನಲ್ಲೇ ಇಲ್ಲ. ತಿಂಗಳಿಗೆ 30,000 ರೂಪಾಯಿ ದುಡಿಯೋನ್ಗೆ ಈ ಕಾಲದಲ್ಲಿ ಹೆಣ್ ಸಿಗ್ತಾ ಇಲ್ಲ. ನೀನು ತಿಂಗಳಿಗೆ 30,000 ರೂಪಾಯಿ ಸಾಲ ಮಾಡಿ ಕುಡಿತೀಯ. ಅದು ಅಲ್ದೆ ಹಳೆ ಕಾಲದ ಪಿಕ್ಚರ್ ಅಲ್ಲಿ ಮುದುಕರು ಯೂಸ್ ಮಾಡಿರೋ ಕಾರ್ಗಳನ್ನ ರೀಪೇಂಟ್ ಮಾಡಿ ರೇಸು ರೇಸು ಅಂತ ರೈಸರ್ ತರ ಸುತ್ತೋದು ಬಿಟ್ಟು ಇಲ್ಲಿರೋ ಹುಡುಗರ್ನೆಲ್ಲ ಕೂರಿಸ್ಕೊಂಡು ಊರ್ಗೆ ಯಾಮಾರ್ಸೋ ನಿನಗೆ, ಯಾವ ಗೂಬೆ ನಾಯಿ ನಿನಗೆ ಯಾರೋ ಹೆಣ್ಣು ಕೊಡ್ತಾರೆ? ನೀನೆ ಯು 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 ಮೀ ಯಸ್. ಹೆಂಗೆ ನಾನು ಹೋಗೋ ನಿಮ್ಮ. ಏನ್ರಿ ನಮ್ಮಮ್ಮ ರೀ. ಮತ್ತಿನ್ನೇನೆ ಇವನ್ ಮೂತಿಗೆ ನಮ್ಮ ಮಗುನ. ಅವ್ರ ಅಕ್ಕನ್ ಮಾತ್ರ ನೀವ್ ಕಟ್ಕೊಂಡ್ರಿ, ಅವ್ರ ಅಕ್ಕನ್ ಮಗಳನ್ನ ಅವ್ನ್ ಕಟ್ಕೋಬಾರ್ದ? ಹೋಗೆ ಲೇ ಚಾಂಪಿ, ಯು ಡೋಂಟ್ ಲವ್ ಮೀ. ಹೋಗೋ ಹಂದಿ ಮುಖದವನೇ. ಅದಕ್ಕೆ ಯಾಕೆ ನಿಮ್ಮ ಅಪ್ಪನ ಹೆಸರು ಹೇಳ್ಬಿಟ್ಟು ಹೋಗ್ತೀಯಾ? ವೇಸ್ಟ್ ಫೆಲೋ. ಹೇ ನಾನ್ ಬೇಕಿದ್ರೆ ಡ್ರಾಪ್ ಮಾಡ್ಲಾ? ಏನ ಪುದೀನ ಚಟ್ನಿ ವಾಸನೆ ಇಲ್ಲಿವರೆಗೂ ಗಮ್ಮತ್ತ ಹೊಡಿತದೆ. ಪುದೀನಾನಾ? ಇರು ಬಂದೆ. ಅದು ನಿಮ್ಗೆ ಹೆಂಗ್ ಗೊತ್ತು? ಜೀವ, ನಾವೆಲ್ಲರೂ ತಿಂದಾದ್ಮೇಲೆನೆ ನೀನ್ ತಿಂತಾ ಇರೋದು. ನನಗಿಂತ ಮುಂಚೆನೆ ತಿನ್ಬಿಟ್ರ? ಸರಿ, ನಮ್ ಹುಡುಗರೆಲ್ಲ ಎಲ್ಲಿ? ಗಣೇಶು ಹಾಲ್ ತರಕ್ ಹೋಗಿದ್ದಾನೆ, ಶಿವ ಬಂದು ಕ್ರಿಕೆಟ್ ಆಡ್ತಾ ಇದ್ದಾನೆ. ಮತ್ತಿನ್ನೇನ್ ಜೀವ, ನಮ್ ಹುಡುಗರು ಎಲ್ಲರೂ ದೊಡ್ಡವರಾಗ್ಬಿಟ್ಟಿದಾರೆ. ಜೀವ ದೊಡ್ಡವರಾಗಿದಾರ? ಅರ್ಥ ಆಗ್ಲಿಲ್ವೇ? ತಮ್ಮ, ಈ ಫ್ಲಾಟ್ ಅಲ್ಲಿ ಇರೋರೆಲ್ಲ ನಮ್ ಬಗ್ಗೆ ಏನಂತ ಮಾತಾಡ್ತಾರೆ? ಲೂಸ್ಗಳ ಜೊತೆ ಸುತ್ತಾಡ್ತಿದ್ದಾನೆ ಅಂತ ಹೇಳ್ತಿದ್ದಾನೆ. ಇವನ್ ಬಿಡಪ್ಪ. ಕರೆಕ್ಟ್. ಜೀವ, ಇವಾಗ ತುಂಬಾ ಹೊತ್ತಿಂದ ಇಲ್ಲೇ ಇದೀವಿ. ನೀನ್ ಆಚೆ ಬಾ, ನಿಂಗೊಂದ್ ವಿಷಯ ಹೇಳ್ತೀನಿ. ವಿಷಯ ಹೇಳ್ತೀಯಾ? ಬಾ ಹೇಳ್ತೀನಿ. ಸತ್ತ ನಮ್ ಜೀವ. ಮೆಡಿಕಲ್ ಇಂದ ಒಂದು ಮುಖ್ಯವಾದ ವಸ್ತು ತರಬೇಕು, ಬಾ. ಏನಯ್ಯ, ನೀನೇ ಇದನ್ನೆಲ್ಲ ತಗೊಳಲ್ವಾ? ಗೊತ್ತಿರೋ ಏರಿಯಾ ಬೇರೆ, ಅಂಗಡಿಯವನು ಗೊತ್ತಿದ್ದಾನೆ. ನೀನ್ ಹೋಗಿ ತಗೊಂಡ್ ಬರ್ತೀಯಾ ಪ್ಲೀಸ್? ಜೀವ, ನೈಟ್ ಬಿಯರ್ ತಗೊಳ್ತೀಯಾ? ಖಂಡಿತವಾಗ್ಲೂ ತಂದು ಕೊಡ್ತೀನಿ. ತಗೋ. ಅಣ್ಣ, ಒಂದು ಒಳ್ಳೆ ಕಾಂಡಮ್ ಕೊಡೋಣ. ಸಕ್ಕ ತಗೊಳ್ಳಲ್ಲಪ್ಪ. ಓಕೆ, ಕಾಲಲ್ಲಿ ಮೆಟ್ಟಿಲ್ಲ. ಏನು? ಏನಿಲ್ಲ ಏನಿಲ್ಲ. ಅಯ್ಯೋ ಬೇಗ ಕೊಡೋ. ಪ್ಯಾಕ್ ಮಾಡಿ ಕೊಡಲ್ವಾ? ಸರ್, ಕಾಂಡಮ್ ಅಲ್ಲಿ ಬೇಕಾ ಇಲ್ಲ ಪ್ಲೇನ್ ಬೇಕಾ? ಮಾಮಾ ಮಾಮಾ, ಯೋ ಮಾಮಾ, ಕಾಂಡಮ್ ಅಲ್ಲಿ ಎರಡು ಬೇಕಾ? ಬೇಕಾ? ಅಯ್ಯೋ ಪಾಪಿ, ಯಾಕೋ ಕಿರಿಸ್ತಾ ಇದ್ಯಾ? ಇದಕ್ಕೆ ನಾನೇ ಬಂದಿರ್ಬೋದಿತ್ತು. ಕಾಂಡಮು ಬೇಡ, ಮಣ್ಣು ಬೇಡ. ಹಾ, ಹೆಂಗೆ ನಾವು? ಥ್ಯಾಂಕ್ ಯು. ವೆರಿ ನೈಸ್. ಅಣ್ಣ, ನೀನ್ ಯಾರೋ ನೋಡಕ್ ಬಂದಿದ್ದಾರೆ. ನಮಸ್ಕಾರ ಸರ್.
ಹಾಯ್ ಸರ್, ಇದು ನನ್ನ ಸಿಸ್ಟರ್ ಆನಂದ್. ಇವರು ಮಂಗಳಮುಖಿ. ನೀನು ಒಳಗೋಗ. ಅಯ್ಯೋ ಹೋಗ್ತಿದ್ದಾಳಲ್ಲ. ನಾವು ಫೋನಲ್ಲಿ ಮಾತಾಡಿದ್ವಲ್ಲ, ಇವರೇ ಫೋನಲ್ಲಿ ಮಾತಾಡಿದ್ದು ನಿಮ್ಮ ಹತ್ರ. ಹಲೋ ಸರ್, ನೈಸ್ ಟು ಮೀಟ್. ಇದು ಹೇಗ್ ನಿಮ್ಮಿಂದ ನಂಬೋಕೆ ಸಾಧ್ಯ ಇಲ್ಲ. ಐ ಆಮ್ ಸೋ ಎಕ್ಸೈಟೆಡ್ ಅಬೌಟ್ ಇಟ್. ನಂಬಿಕೆನೇ ಇಲ್ಲ ಸರ್, ಇನ್ ಮುಂದೆ ನಂಬ್ತೀರಾ ಬಿಡಿ. ಹೌದು, ನಾವ್ ಯಾವಾಗ ನೋಡ್ತೀವಿ? ಅದು ನನ್ನ ಕೈಯಲ್ಲಿಲ್ಲ. ಈ ಪ್ರಪಂಚದಲ್ಲಿ ನಮ್ಮ ಸುತ್ತ ಎಷ್ಟೋ ಅಮಾನುಷ್ಯಗಳಿದ್ದೇ ಇದೆ. ಅದರಲ್ಲಿ ಕೆಲವೊಂದನ್ನ ನಾವು ಖಂಡಿತ ತಿಳ್ಕೋಬಹುದು, ಅಷ್ಟೇ ಯಾಕೆ ನೋಡ್ಲೂಬಹುದು. ಆದ್ರೆ ಕೆಲವು ವಿಷಯಗಳು ನಮ್ಮ ಶಕ್ತಿಗೆ ಮೀರಿದಾಗಿರುತ್ತೆ, ಅದನ್ನೇ ಮಿತ್ ಅಂತ ಹೇಳ್ತಾರೆ. ಆದ್ರೆ ಇದನ್ನೆಲ್ಲ ನಮ್ಮ ಪೂರ್ವಜರು ಋಷಿಗಳು ತುಂಬಾ ಚೆನ್ನಾಗಿ ಕಂಡಿಡಿದು ಗರಿಗಳಲ್ಲಿ ಬರೆದು ಕೊಳ್ಳೆಗಾಲ ಬೆಟ್ಟದಲ್ಲಿ ರಹಸ್ಯವಾಗಿಟ್ಟಿದ್ದಾರೆ. ಅಂಥದ್ದೇ ಒಂದು ರಹಸ್ಯವಾದ ಗರಿಯನ್ನು ಇಟ್ಕೊಂಡು ನಾವು ಈ ವಿಷಯದಲ್ಲಿ ಪೂರ್ತಿಯಾಗಿ ಇಳಿದಿದ್ದೀವಿ. ಶಿವಮೊಗ್ಗ ಪಕ್ಕದಲ್ಲಿರೋ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದೀರಾ? ಆ ದೇವಸ್ಥಾನಕ್ಕೆ ಒಂದು ವಿಶೇಷ ಇದೆ. ಆ ದೇವಸ್ಥಾನದ ಗೋಪುರದ ಮೇಲೆ ಹಾರುವಂತ ಈ ಪ್ರಪಂಚದ ಯಾವುದೇ ದೇಶದ ಸ್ಯಾಟಲೈಟ್ ಆಗಿರ್ಲಿ, ಅದು 30 ಸೆಕೆಂಡ್ ತನ್ನ ಕಂಟ್ರೋಲ್ ಕಳ್ಕೊಳ್ಳುತ್ತೆ. ಇದು ಹೇಗ್ ಸಾಧ್ಯ? ಇದು ಅರ್ಥ ಆಗದೆ US ಅಲ್ಲಿ, ನಾಸಾ ಅಲ್ಲಿ ಇನ್ನೂ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಅದೇ ತರನೇ ನಮ್ಮ ಪ್ಲಾನಿಂಗ್ ಕೂಡ. ಅಷ್ಟೇ ಅಲ್ಲ, ಈ ಪ್ರಪಂಚದ ಸೆಂಟರ್ ಪಾಯಿಂಟ್ ಅಂದ್ರೆ ಕೇಂದ್ರ ಬಿಂದು ಯಾವುದು ಅನ್ನೋದನ್ನ ವಿಜ್ಞಾನಿಗಳೆಲ್ಲ ಸಂಶೋಧನೆ ಮಾಡಿ ಕಂಡಿಡಿದಿದ್ದಾರೆ. ಅದು ಏಷ್ಯಾಲ್ಲೇ ಇರೋದು ಅಂತ ಖಚಿತಪಡಿಸಿದ್ದಾರೆ. ಏಷ್ಯಾಲ್ ಅಂದ್ರೆ ಎಲ್ಲಿ? ಇಂಡಿಯಾಲ್ಲಿ. ಇಂಡಿಯಾಲ್ ಅಂದ್ರೆ ಎಲ್ಲಿ? ಸೌತ್ ಇಂಡಿಯಾಲ್ಲಿ. ಸೌತ್ ಇಂಡಿಯಾಲ್ಲಿ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಯಾವುದು? ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಲ್ಲಿ ಇಲ್ಲಿ ಅಂದ್ರೆ ಚಿಕ್ಕಮಂಗ್ಳೂರ್ ನಟರಾಜ ದೇವಸ್ಥಾನದಲ್ಲಿ. ಆ ನಟರಾಜ ಸ್ವಾಮಿ ದೇವಸ್ಥಾನದಲ್ಲಿರೋ ನಟರಾಜ ಶಿಲೆಯಲ್ಲಿ ಕಾಲ್ ಎಬ್ಬೆಡ್ಲು ಆ ಜಾಗನೇ ಈ ಪ್ರಪಂಚದ ಕೇಂದ್ರ ಬಿಂದು ಅಂತ ಕಂಡಿಡಿದಿದ್ದಾರೆ. 5000 ವರ್ಷದ ಮುಂಚೆನೆ ಪುಷ್ಪಕ ವಿಮಾನ ಇತ್ತು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಆದ್ರೆ ನಾವು ತಯಾರಿಸ್ತಿರೋಂಥ ಈ ಡ್ರೋನ್ ನೋಡೋದಕ್ಕೆ ಸಾಧಾರಣವಾಗಿರುತ್ತೆ, ಆದ್ರೆ ಇದರಿಂದ ಮಿಲಿಟರಿ ಬೇಸಿನ ರಹಸ್ಯಗಳನ್ನ ತುಂಬಾ ಸುಲಭವಾಗಿ ಕಂಡಿಡಿಬಹುದು. ಇದನ್ನ ಯಾರಿಂದನೂ ಟ್ರ್ಯಾಕ್ ಮಾಡಕ್ಕಾಗಲ್ಲ. ಅದೇ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲೇ ನ್ಯೂಕ್ಲಿಯರ್ ವೆಪನ್ ನ ತಯಾರು ಮಾಡಿದ್ರು ನಾವು ಅವ್ರನ್ನ ಕಂಡಿಡಿಬಹುದು. ಅವಶ್ಯಕತೆ ಬಂದ್ರೆ ನಾವ್ ಅದನ್ನ ಉಪಯೋಗಿಸ್ಕೋಬಹುದು. ಇವಾಗ ನಾನು ಹೇಳೋದೇ ಈ ಪ್ರಪಂಚದಲ್ಲಿ ಹೊಸ ರೆಕಾರ್ಡ್ ನ ಸೃಷ್ಟಿ ಮಾಡುತ್ತೆ. ಇದ್ರ ಮುಖಾಂತರ ನಮಗ್ ದುಡ್ಡು ಕೋಟಿ ಗಟ್ಲೆ ಸುರಿಯುತ್ತೆ. ಆದ್ರೆ ಅದರಿಂದ ನನಗ್ ಬೇಕಾಗಿರೋದು ಬರೀ 100 ಕೋಟಿ ಅಷ್ಟೇ. ಚಿಂತೆ ಮಾಡ್ಬೇಡ ಡಾರ್ಲಿಂಗ್. ತಕ್ಷಣ 100 ಕೋಟಿ ಬೇಕಂದ್ರೆ ಅದಕ್ಕೊಂದೇ ದಾರಿ. ಅವ್ರ ಹತ್ರ ಕೇಳಿದ್ರೆ ಖಂಡಿತ ಕೊಡ್ತಾರೆ. ಅವನ್ ಸ್ವಲ್ಪ ಸರಿ ಇಲ್ಲ, ಬಟ್ ನಮಗ್ ಬೇರೆ ದಾರಿ ಇಲ್ಲ. ನೀವಿಬ್ರು ಅಬು ಜೊತೆ 10 ವರ್ಷದಿಂದ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ತಲೆಗೆ 80 ಲಕ್ಷ, 2 ವರ್ಷ, ರಾಜರ ಥರ ಹೋಗಿ ಹಾಂಗ್ಕಾಂಗಲ್ಲಿರಿ. ನಿಮ್ಮ ಕುಟುಂಬನ ನಾನು ನೋಡ್ಕೋತೀನಿ. ನೀವು ಮತ್ತೆ ಬರೋ ಅಷ್ಟರಲ್ಲಿ ಯಾವ ಸಮಸ್ಯೆನೂ ಇರಲ್ಲ. ಏನು ಹೇಳ್ತೀರಾ?
ಏಯ್ ರುಕೋ, ನೀನೇನು ಹೊಸಬನ? ಏನ್ ಮಾಡ್ತಿದ್ಯಾ? ಅಬ್ಬುಗೆ ಹೆಣ್ಮಕ್ಳ ಮೇಲೆ ಕೈ ಮಾಡೋದು ಇಷ್ಟ ಆಗಲ್ಲ, ಗೊತ್ತು ತಾನೆ? ನಮಗ್ ಬೇಕಾಗಿರೋದು ಅವ್ರ ಗಂಡ. ಬಾ. मर गया समझ लो। ಕ್ಷಮಿಸ್ಬಿಡು ಅಬ್ಬು, 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 ಪ್ಲೀಸ್ ಅಬ್ಬು, ಅಬ್ಬು, ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಅಬ್ಬು, ಅಬ್ಬು ಬಿಟ್ಬಿಡು ಅಬ್ಬು, ಅಬ್ಬು ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಅಬ್ಬು, ಅಬ್ಬು ಪ್ಲೀಸ್ ಅಬ್ಬು. ಅಬ್ಬು, ಲಿಟಿಗೇಷನ್ ಪ್ರಾಪರ್ಟಿ ಒಂದು ಬಂದಿದೆ, ಕೈಗೆ ಸಿಕ್ಕರೆ ಸಾಕು, ಡಬಲ್ ಆಗಿ ಸಿಗತ್ತೆ. ಮಿನಿಸ್ಟ್ರು ಬೇರೆ ನಮಗೆ ಸಪೋರ್ಟು, ಅದರಿಂದ ಲೀಗಲ್ ಮ್ಯಾಟ್ರ್ ಎಲ್ಲಾನು. ಎಷ್ಟು ಬೇಕು? ಒಂದು 100 ಸಿ. ಯಾವಾಗ ರಿಟರ್ನ್ ಮಾಡ್ತೀರಾ? 1 ವೀಕಲ್ಲಿ. ಹೆಂಗ್ ನಂಬೋದು? ಅಬು, ನಿಮ್ಮನ್ನ ನಂಬ್ಕೊಂಡೆ ನಾವೆಲ್ಲ ಬಂದಿರೋದು. ನನ್ನ ನಂಬಿ ನೀವು ಬಂದಿದ್ದೀರಾ ಸರಿ, ನಿಮ್ನ ನಾನೆಂಗ್ ನಂಬೋದು? 1 ವೀಕ್ ಮಿಸ್ ಆಯ್ತು ಅಂತ. ಅಯ್ಯೋ, ಮಿಸ್ ಆಗೋಕೆ ಚಾನ್ಸೇ ಇಲ್ಲ ಅಬು, ನಂಬಿ. ಗುಡ್ ಆಫೀಸ್. ನಾವು ಬಂದಿರೋ ಕೆಲಸ ಮುಗೀತು. ಈ ಹಣ ಎಲ್ಲ ನಿಮಗೇನೆ. ಯಾಕೆ ಈ ಕಾರು ಕೂಡ ನಿಮ್ಗೆ ಕೊಡ್ತಿದ್ದಾರೆ. ಬರ್ತೀವಿ ಸರ್. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜೀವ, ಟ್ರೀಟ್ ಅಂದ್ರೆ ಒಡವೆ ತಗೊಂಡ್ ಬರ್ತಾರೆ, ಇಲ್ಲ ದುಡ್ಡು ತಗೊಂಡ್ ಬರ್ತಾರೆ. ನೀನೇ ನಾಯಿ ತಂದಿದ್ಯಾ? ಯಾಕೆ? ಯೋ, ಇದು ನಾಯಲ್ಲ ಕಣಯ್ಯ, ಕಾಂಜೋರಿಂಗ್ ದೆವ್ವ. ಇದು ಯಾವಾಗ ಮನೆಗೆ ಬಂತೋ ಅವಾಗಿಂದ ನಮ್ಮ ಮಾಮ ನನ್ನ ನಾಯಿ ತರ ಟ್ರೀಟ್ ಮಾಡ್ತಿದ್ದಾರೆ. ಸರಿ ಜೀವ, ಇವಾಗ ಏನ್ ಮಾಡ್ತೀಯಾ? ಇದ್ರ ಫೋಟೋ ತೆಗ್ದಿ OLX ನಲ್ಲಿ ಹಾಕಿ 1 hour ಅಲ್ಲಿ ಮಾರದಾ? ಸ್ಮೈಲ್, ಚೆನ್ನಾಗ್ ನಗೋ. ನೋಡ್ ಮಗ, ಸಖತ್ತಾಗಿದ್ದಾಳಲ್ವಾ? ಅವಳು ನನ್ನವಳು. ಹಾಯ್. ಬನ್ನಿ, ಪರವಾಗಿಲ್ಲ. ಬನ್ನಿ ಬನ್ನಿ ಬನ್ನಿ. 1 ನಿಮಿಷ, ನಾನೇ ಬರ್ತೀನಿ.
ಜೀವ ಕುದುರೆನ ಓಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಯ್ಯೋ ನೀನು ಬನ್ನಿ ಬನ್ನಿ. ಹಾಯ್ ಹಾಯ್. ಮೇಲಾ ಫೀಮೇಲಾ? ಮೇಲ್. ಡಾಗ್ ಬಗ್ಗೆ ಕೇಳಿದ್ದು. ಸುಮ್ನೆ ಕಾಮಿಡಿ ಮಾಡಿದೆ. ಫೀಮೇಲು. ಸೋ ಕ್ಯೂಟ್. ಥ್ಯಾಂಕ್ ಯು. ನಾನಿಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ B3 ಫ್ಲಾಟ್ಗೆ ಹೊಸದಾಗಿ ಬಂದಿದ್ದೀನಿ. ನೀವು? ನಾನು ಫಸ್ಟ್ ಫ್ಲೋರ್ A4. ಸ್ವಲ್ಪ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ? ಯಾ ಶೋ 984239 ಕ್ರಾಸ್ ಟಾಕ್. ಅದು ಚೈನಾ ಮೊಬೈಲ್, ವೆರಿ ಚೀಪ್. ನನ್ ತಗೊಳ್ಳಿ ಐಫೋನ್ 988408 88008. ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಶೂರ್. ಬಾಯ್. ಇನ್ಕಮಿಂಗ್ ಫ್ರೀನೇ. ಬಾಯ್ 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 ಬಾಯ್. ಹೆಂಗೋದ್ರು ಪಟಾಯಿಸ್ಕೋಬೇಕಲ್ಲ ಗುರು. ನಾನು ಆಗ್ಲೇ ಹೇಳಿಲ್ವಾ ಅವಳು ನನ್ನೋಳು ಅಂತ? ಪಪ್ಪಿನ ನೋಡೋ ನೆಪದಲ್ಲಿ ನನ್ನ ನಂಬರ್ ತಗೊಳಕ್ ಬಂದ್ಲು. ಈ ಪಪ್ಪಿ ಇಟ್ಕೊಂಡು ಆ ಕುದುರೆನ ನಾನ್ ಪಟಾಯಿಸ್ತೀನಿ. ಹಂಗಿದ್ರೆ KFC ಕ್ಯಾನ್ಸಲ್. ಜೀವ, ನಿನ್ಗೆ ಅಷ್ಟೊಂದ್ ಸೀನ್ ಇಲ್ಲ. ಇದೇ ತರ ಸ್ಕೂಲು ಕಾಲೇಜು ನಮ್ಮ ಏರಿಯಾದಲ್ಲಿ ಯಾವ್ದೇ ಹುಡುಗಿ ಬಂದ್ರು ನಿನ್ ಹುಡುಗಿ ಅಂತ ಹೇಳ್ಕೊಂಡ್ಬಿಡ್ತೀಯ. ಸುಂದರವಾದ ಹುಡುಗಿ ಅಂತ ಇದ್ರೆ ಅವಳ ಸುತ್ತ 100 ಜನ ಇದ್ದೇ ಇರ್ತಾರೆ. ಹಂಗಿದ್ರೆ ಅವಳು ಯಾರನ್ನ ಲವ್ ಮಾಡ್ತಾಳೋ ಅವನೇ ಅವಳು ಹೀರೋ. ಅವಾಗ ಅಲ್ಲಿವರೆಗೂ ಅವಳು ಎಲ್ಲಾರ್ಗೂ ಡವ್ವೇ. ಅಯ್ಯೋ, ಈ ಡಾಗ್ ಜೊತೆ ನನಗೇನ್ ಮಾತು? ಬಾ ಪಪ್ಪಿ, ಮನೆಗೆ ಹೋಗೋಣ. ಇಲ್ಲ ನಾವು ಮಾಡೋ ತಪ್ಪು ತಾತಂದ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇಲ್ಲ ನಾವು ಮಾಡೋ ತಪ್ಪು ಮಾಡ್ಬಿಡೋಣ, ಇದೊಂದ್ಸಲ ಮಾಡ್ಬಿಡೋಣ, ಈ ಸೆಕ್ಸ್ ಬುಕ್ ಓದ್ಬಿಡೋಣ, ಒಂದ್ ಹೆಣ್ಣತ್ರ ಹೋಗೋಣ ಅಂತ ಅನ್ಕೊಂಡು ಹೋದ್ರಿ ಅಂತ ಅನ್ಕೊಳ್ಳಿ. ಅದನ್ನ ನಿಮ್ ಜೀವನ ನೀವೇ ಯಾಮಾರಿಸ್ಕೊಂಡಂಗೆ, ನನ್ನನ್ನು ಯಾಮಾರಿಸ್ದಂಗಲ್ಲ, ನಿಮ್ಮ ಜೀವನ ನೀವೇ ಯಾಮಾರಿಸ್ಕೊಂಡಂಗೆ. ಅದರಿಂದ ಏನ್ರಿ ಚೇಂಜ್ ಮಾಡ್ಬೇಡಿ, ನೀವೇ ನೋಡ್ಬೇಕು ಅದನ್ನ ನೋಡಿ. ಅಯ್ಯೋ ನೀನ್ ಬೇರೆ, ಅವ್ರ ಏನೇನೋ ಹೇಳಿ ನಮಗ್ ಮೂಡ್ ಹತ್ತಿಸ್ತಾವ್ರೆ. ನಿಮ್ಗೆ ನೋಡಿ. ಒಳ್ಳೆ ಬುದ್ಧಿನೇ ಕಲೀರಿ. ಓಹೋ, ಏಯ್ ಯಾರು ಅಂತ ನೋಡು. ಹೋಗ್ಲೇನಾ ಬರ್ಬೇಕು ಇವ್ರು. ಹಲೋ ಆಂಟಿ. ಆಂಟಿನಾ? ಜೀವ ಹೇಳ್ದ ಬನ್ನಿ ಬನ್ನಿ. ಏನ್ರಿ ಮೇಲ್ ಮನೆಗೆ ಹೊಸದಾಗಿ ಬಂದಿದ್ದಾರೆ? ಸೋ ನೈಸ್. ಸಿಟ್ ಡೌನ್. ನೀವು ಪಕ್ಕಕ್ಕೆ ಸಿಟ್ ಡೌನ್. ಏನೋ ಒಂದು ಹಾಳು ಮಾಡ್ತೀಯ ಕಣೆ. ಉರಿತದೆ, ಓದ್ಕೊಳ್ಳಿ. ಏನ್ ತಗೊಳ್ತೀರಾ? ಟೀ, ಕಾಫಿ? ಪರವಾಗಿಲ್ಲ, ಅದೆಲ್ಲ ಬೇಡ. ಏನೋ ಹೇಳ್ಬೇಕು ಅಂತಿದ್ದೀರಾ? ಹಾಲು ಮೊಸರು ಏನಾದ್ರೂ ಸಾಲ ಬೇಕಾ? ಅದು ಸ್ವಲ್ಪ ಪರ್ಸನಲ್. ಲೇಡೀಸ್ ಮ್ಯಾಟರ್. ಓ ನೋ ಪ್ರಾಬ್ಲಮ್. ಟೆಲ್ ಮೀ ಟು ಗೋ. ಒಳ್ಳೆ ಚಾನ್ಸ್ ಮಿಸ್ ಮಾಡ್ಬಿಟ್ಲಲ್ಲ. ಏನು ಪರ್ಸನಲ್? ನಿಮ್ಮ ಪಪ್ಪಿಯಲ್ಲಿ? ಪಪ್ಪಿ ಒಳಗಿದೆ, ಪಪ್ಪಿಲ್ ಏನ್ ಪರ್ಸನಲ್? ಇಲ್ಲ ಆಂಟಿ, ಆಕ್ಚುಲಿ ಏನಂದ್ರೆ ಇವ್ರ ಹತ್ರನೂ ಒಂದು ಪಗ್ ಡಾಗ್ ಇದೆ. ಅದು ಮೇಲ್ ಡಾಗ್. ಓಕೆ, ಇದು ಫೀಮೇಲ್. ಹೆಣ್ಣು ಕೇಳ್ಕೊಂಡು ಬಂದಿದ್ದೀರಾ, ಒಳ್ಳೆ ವಿಷಯನೇ. ಪಪ್ಪಿ ನೋಡ್ಲಾ ಆಂಟಿ? ಆ ರೂಮಲ್ಲಿದೆ ನೋಡಿ. ಓಕೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ.
ಕಾಮ್ಯ ಗುಡ್ ಗರ್ಲ್. ಕಾಮ್ಯ 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 ಬೇಬಿ ಬಾಮ ಇಲ್ಲಿ ಬಾ ಬಾ ಪಪ್ಪಿ. ಕಾಮ್ಯ ಎಲ್ಲಿ ಹೋಗ್ತಿದ್ಯಾ? ಅಲ್ಲಿ ಎಲ್ಲಿ ಹೋಗ್ತಿದ್ಯಮ್ಮ ಮುದ್ದಿನ ಮರಿ? ಬಾಮ ಇಲ್ಲಿ. ಯಾಕೆ ಪಪ್ಪಿ ಅಮ್ಮ ನನ್ನ ಹತ್ರ ಬರ್ತಾ ಇಲ್ಲ? ಬಾಮ ಕಂದ ಬೇಬಿ ಪಪ್ಪಿ. ಅಯ್ಯಯ್ಯೋ ಏನಮ್ಮ ಏನಾಯ್ತು? ನಮ್ ಪಪ್ಪಿ ತುಂಬಾ ಸಾಫ್ಟ್ ನೇಚರ್. ಯು ವೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ನೋಡಿದ್ರಾ? ಏನೋ ಏನಾಯ್ತು? ಶೈಲು ಇಷ್ಟ ಆಗಿಲ್ವಾ? ಆಂಟಿ see you later. ಸೂರ್ಯಂ ಸುಂದರಲೋಕನಾದಾಮೃತಂ ವೇದಾಂತಶಾರಂ ಶಿವಂ ಸರ್ವಂ ಶತಿಮಯಂ ಇಂದ್ರಾದಿತ್ಯಂ ನಮೋದಿಮಂ ತುರಗುರು ತ್ರೈಲೋಕ್ಯಂ ಶುಡಾಮಣಿ ಬ್ರಹ್ಮ ವಿಷ್ಣುಂ ಶಿವಸ್ವರೂಪ ಹೃದಯಂ. ಮಿಸ್ಟರ್ ರಾಮಾನುಜಂ, ನಾವೆಲ್ಲ ಸೇರಿ ಯಾವಾಗ ನೋಡ್ತೀವಿ? ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ಯಾಕಂದ್ರೆ ನಮ್ಮನ್ನ ಒಳಗ್ ಹುಷಾರ ಕರ್ಕೊಂಡು ಹೋಗೋದು ಇವ್ರೆ, ಹೊರಗ್ ಕರ್ಕೊಂಡ್ ಬರೋದು ಇವ್ರು. ಇನ್ನೊಂದು, ನಾವು ಮಾಡ್ತಿರೋ ಅಂತ ಟಫ್ ಜರ್ನಿ ಪೂರ್ತಿ ಇಲ್ಲಿಗಲ್ ಜರ್ನಿ. ಹಾಗಾಗಿ ನಾವು ಹೋಗೋ ದಾರಿಯಲ್ಲಿ ತುಂಬಾ ನದಿಗಳು, ಬೆಟ್ಟ, ಕಾಡ್ಗಳು ಇದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು. ಕೊನೆದಾಗ ಹೋಗಿ ಆ ವಸ್ತು ಪಡಿಬೇಕು. ಈ ಶಕ್ತಿಗಳನ್ನೆಲ್ಲ ಮೀರಿ ಆ ಭಗವಂತನ ಕೃಪೆ ಇದ್ರೆ ಖಂಡಿತವಾಗ್ಲೂ ನಾವು ಅದನ್ನ ಪಡಿತೀವಿ. Shall we move? ಏ ಜೀವಾ, ಜೀವಾ ಇಲ್ಲಿ ಸ್ವಲ್ಪ ಬಾ. ಬಂದೆ. ಏ ಮಾಡಿ ಮೇಲಿಂದ ಇಬ್ರು ಹುಡುಗಿರು ಬಂದಿದ್ರು ಕಣೋ. ನಮ್ ಪಪ್ಪಿನ ಕೇಳಿದ್ರು, ನಾನ್ ಒಳಗೋಗಿ ನೋಡು ಅಂತಂದೆ. ಅವಳು ಅದೇನೋ ನೋಡ್ದೇ ಇರೋದನ್ನ ನೋಡ್ದಂಗೆ ಹಂಗೆ ವಾಪಸ್ ಹೊಟ್ಟೋದ್ಲು. ನೀನೊಂದ್ ಮಾಡು, ಪಪ್ಪಿನ ತಗೊಂಡೋಗಿ ಅವ್ರ ಮನೇಲಿ ಕೊಟ್ಬಿಟ್ಟು ಬಂದ್ಬಿಡು. ನಮ್ ಪಪ್ಪಿನ ಯಾಕೆ ಅವ್ರು ಕೊಡ್ಬೇಕು? ಅದು ಅದೊಂದು ಮ್ಯಾಟ್ರ್ ಕಣೋ. ನಿಂಗ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ನೀನ್ ತಗೊಂಡೋಗ್ ಕೊಡು. ನೋಡ್ಕೊಂಡು ಹುಷಾರಂತ ಹೇಳು. ತಗೊಂಡೋಗು. ಕಮಾನ್ 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 ಕಮಾನ್. ಹಾ, ನೀವೇ ಬಂದ್ಬಿಟ್ರಾ? ಇದ್ಯಾರ ನಾಯಿ? ಇದು ನಂದು. ಮತ್ತೆ ಅಕ್ಕ ಯಾಕೆ ಈ ನಾಯಿನ ನೀವು ಕೊಡೋದಕ್ಕೆ ಹೇಳಿದ್ರು? ಮೊದ್ಲು ನೀವ್ ಆಚೆ ಬನ್ನಿ. ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಎರಡ್ ನಾಯಿನ ಯಾಕೆ ಹೊಡ್ಬಿಟ್ರೆ? ಅಯ್ಯೋ, ಹಲೋ ಹಲೋ, ಏನ್ರಿ ಏನ್ರಿ? ಈಗ ಅರ್ಥ ಆಯ್ತು. ನಿಮ್ಗೆ ಹೆಂಗೆ ಅದ್ರ ಫೀಲಿಂಗ್ಸ್ ಗೊತ್ತಾಯ್ತು? ಯಾಕಂದ್ರೆ ಅದೊಂದು ಮೇಲ್ ಡಾಗ್. ಹಂಗಾದ್ರೆ ನಿಮ್ಗೆ ಮೇಲ್ ಫೀಲಿಂಗ್ಸ್ ಎಲ್ಲ ಚೆನ್ನಾಗಿ ಅರ್ಥ ಆಗತ್ತಾ? ಅಯ್ಯೋ, ತಲೆ ತಿಂತವನಲ್ಲ. ಏನ್ ಹೇಳಿದ್ರೆ? ಕಾಫಿ ಕುಡಿಯೋಣ? ಓ, ಕಾಫಿ ಕುಡಿಯೋಣ ಬನ್ನಿ. ಸರ್, ಹೀಗೆ ಎಷ್ಟು ದೂರ ಅಂತ ಹೋಗೋದು? ಈ ಫಾರೆಸ್ಟ್ ಅಲ್ಲೇ ಇನ್ನು 2 ಮೈಲಿ ದೂರ ಹೋಗ್ಬೇಕು. ಆಮೇಲೆ ಋಷಿ ಮುನಿಗಳಿದ್ದಂತ ಆ ಬೆಟ್ಟ ಇದೆ, ಆ ಬೆಟ್ಟದಲ್ಲೇ ಇರೋದು. ಹೀಗೇನಾ? ಸುಮ್ನೆ ಬನ್ನಿ ಗಣೇಶ್, ಫಾಲೋ ಮಾಡ್ಕೊಂಡು ಬೇಗ ಬನ್ನಿ.
ಹೇಳಿ ಸರ್. ನೀವು ನೋಡ್ತಿರೋದು ಸಾಮಾನ್ಯ ಡಮರುಗ ಅಲ್ಲ. ಲೈಟ್ಸ್. ಇಟ್ ಇಸ್ ನಥಿಂಗ್ ಬಟ್ ಸ್ಪೈಸ್ ಜೆಟ್. ಏನ್ ಪವರು? ಇದ್ರ ಹತ್ರ ಬಂದ್ರೆ ಸೌಂಡ್ ಅಂಡ್ ಲೈಟ್ ಕಟ್. ನೋಡಿದ್ರ ಸೂಪರ್. ಫ್ಯೂಸ್ ಹೋಗಿದ್ರೆ ಪರವಾಗಿಲ್ಲ, ಆದ್ರೆ ಬ್ಲಾಸ್ಟ್ ಆಗಿದೆ. ನೌ ಐ ಆಮ್ ಗೋಯಿಂಗ್ ಟು ಪ್ರೂವ್ ಮೈ ನೆಕ್ಸ್ಟ್ ಲೆವೆಲ್. ಐ ಮೀನ್ ಸೌಂಡ್ ಎನರ್ಜಿ. ಒಂದು 1000 ವಾಲ ಪಟಾಕಿನ ನಾನು ಅಲ್ಲಿಂದ ಇಲ್ಲಿ ಥ್ರೋ ಮಾಡಿದ್ರೆ ಹೊರಗಡೆಯಿಂದ ಸದ್ ಮಾಡ್ಕೊಂಡೇ ಬರುತ್ತೆ. ಆದ್ರೆ ಈ ಜಾಗಕ್ಕೆ ಬಂದಾದ್ಮೇಲೆ ಅದರ ಸದ್ದು ಏನಾಗುತ್ತೆ ಅಂತ ನೀವೇ ನೋಡಿ. ಓಕೆ, ಥ್ರೋ ಇಟ್. ₹100 ಕೋಟಿ ಸ್ವಾಹ. ನೀವು ಈ ಕಾಡನ್ನ ದಾಟ್ ಹೋಗೋದಕ್ಕೆ ತುಂಬಾ ಹೊತ್ತಾಗುತ್ತೆ. ಅಷ್ಟೊಳಗೆ ನಾನು ನೀವು ಮುಟ್ಟಕ್ಕಾಗ್ದಿರೋಷ್ಟು ದೂರ ಇರ್ತೀನಿ. ಚೆನ್ನಾಗಿ ವಿಚಾರಿಸಿದ್ದೀನಿ. ಇಂಡಿಯಾಲಿ ಈ ತರ ಪ್ರಾಜೆಕ್ಟೇ ಇಲ್ಲ. ಅಮೆರಿಕ ಮತ್ತೆ ಯುರೋಪ್ ಅವರು ಈ ರಿಸರ್ಚ್ ನ ಫಸ್ಟ್ ಲೆವೆಲ್ ಅಲ್ಲಿ ಇದ್ದಾರೆ. ಪಕ್ಕ ಅವರು ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ನಮ್ಮನ್ನು ಯಾಮರ್ಸಿದ್ದಾರೆ. ಎತ್ತಲಿಲ್ಲ. ಲ್ಯಾಂಡ್ ಲೈನ್. ಹಲೋ, ನಾನು ಮಾತಾಡ್ತಾ ಇದ್ದೀನಿ. ಅಪ್ಪು, ನಿಮ್ ವಿಷಯವಾಗಿ ಬ್ಯಾಂಕಾಕ್ ಹೋಗಿದ್ದಾರೆ. 1 ವೀಕಲ್ಲಿ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ. ಡೆಫಿನೆಟ್ ಆಗಿ ಸೆಟಲ್ ಮಾಡ್ಬಿಡ್ತಾರೆ. ನಮ್ಮ ಮನೇಲಿ ಈಗ 5 ಗಂಟೆ. ನಿಮ್ಮ ಮನೇಲಿ 5 ಗಂಟೆ ಆಗೋದಕ್ಕೆ ಇನ್ನು 5 ನಿಮಿಷ ಇದೆ. ನಿನ್ನ ಬಲಗಡೆ ನೋಡು, ನಿನ್ನ ಪ್ರೀತಿ ಬೆಕ್ಕು ಬೆಳಗ್ರಿ ತಿಂತಾ ಇದೆ. ಲೆಫ್ಟ್ ಅಲ್ಲಿ ಆ ವರ್ಷ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದಾಳಲ್ವಾ? ಮನೇಲಿದ್ರೆ ಡ್ರೆಸ್ ಹಾಕೊಳ್ಳಲ್ವಾ? ಚಡ್ಡಿಯಲ್ಲಿ ನಿಂತ್ಕೊಂಡಿದ್ಯಾ? ನಿನ್ನ ಎದುರುಗಡೆ ಇದು ನೋಡ್ಕೊಂಡು ವಿಲವಿಲ ಅಂತ ಒದ್ದಾಡ್ತವನಲ್ಲ, ಅವನ ಹತ್ರ ಫೋನ್ ಕೊಡು. ಅಬು, ಖಂಡಿತ 1 ವಾರದಲ್ಲಿ ನಿನ್ನ ದುಡ್ಡನ್ನ ವಾಪಸ್ ಕೊಡ್ತೀನಿ. ಇದನ್ನ ಮೊದಲೇ ನೀನೇ ಫೋನ್ ಎತ್ತಿ ಹೇಳಿದ್ದಿದ್ರೆ ನಂಬ್ತಾ ಇದ್ದೆ. ನಾವೆಲ್ಲರೂ ಅಬ್ಬು ಹತ್ರ ತುಂಬಾ ಕೆಟ್ಟದಾಗಿ ಸಿಕ್ಕಿಕೊಂಡ್ವಿ. ಸರ್, ನಮ್ಗೆ ಒಂದೇ ಒಂದು ಆಪ್ಷನ್ ಇರೋದು. AC ವೇಣುಸ್ವಾಮಿ ಹತ್ರ ನಡೆದಿರೋ ಎಲ್ಲ ವಿಷಯನೂ ಹೇಳ್ಬಿಡೋಣ. ಬೇರೆ ದಾರಿ ಗೊತ್ತಿಲ್ಲ. ಸಾರಿ ಶರತ್ ಸರ್, ಎಲ್ಲ ನಿಮ್ ಕೈಯಲ್ಲೇ ಇದೆ.
ವರ್ಷದ ಕೂಳ್ಗೆ ವರ್ಷದ ಕೂಳ್ ಬಿಟ್ಟಿದ್ದೀರಾ. ಹೌದು, ಇಷ್ಟು ದೊಡ್ಡ ಫಂಡ್ಸ್ನ ಯಾರ ಹತ್ರ ರೆಡಿ ಮಾಡಿದ್ರಿ? ಅಬುನಾ? ಇದ್ರಲ್ಲಿ ನಾನಿಲ್ಲ, ನನ್ನ ಬಿಟ್ಬಿಡಿ. ಜಿ ಪ್ಲೀಸ್ ನನಗೋಸ್ಕರ ಮಾಡ್ಬಿಡಿ ಪ್ಲೀಸ್. ಆಲ್ ರೈಟ್, ಓಕೆ. ಅಬು ಹತ್ರ ನಾನು ಹೇಳ್ದಂಗೆ ಮಾತಾಡಿ. ನಾನು ಹೋಗ್ತಿರ್ತೀನಿ. ಕಾರಲ್ಲಿ ಭಯಗೆ ಬಿಟ್ಬಿಟ್ಟು ಬಂದೆ. ಹೋಗ್ಬೇಕಂದ್ರೆ ತಗೊಳ್ಳೋಣ. ಏನೂ ಆಗಲ್ಲಪ್ಪ. ಅವು ಇಲ್ಲ, ಒಳಗೋಗಿ. ಅಲ್ಲಿ ಅವಳೆ ಹಬ್ಬ ಕೀಪು. ಹಾ ಹೌದಾ? ನನಗೆ ಗೊತ್ತಿಲ್ಲ. ಕೀಪ್ ಅಂದ್ರೆ ಅವನ್ 3ನೇ ಮದುವೆ ಮಾಡ್ಕೊಂತಿರೋ ಹುಡುಗಿ. ಅವನ್ ಹೆಂಡತಿಗೆ 2ನೇ ತಂಗಿ. ಇಲ್ಲ ಇಲ್ಲ, ನಾನು ನೋಡಿಲ್ಲ. ಆದ್ರೆ ನೀನ್ ಹೇಳಿದ್ಮೇಲೆ ನಾನು ಚೆಕ್ ಮಾಡಿದೆ. ಐ ವಾಸ್ ಸರ್ಪ್ರೈಸ್ಡ್. ಹೌದಲ್ವಾ? ಮಾಡ್ಬಿಟ್ಟೆ ಅಬ್ಬು, ನನ್ನ ಕ್ಷಮಿಸ್ಬಿಡು. ಎಲೆಕ್ಷನ್ಗೂ ಮುಂಚೆ ನಿನ್ನ ದುಡ್ಡನ್ನ ವಾಪಸ್ ಕೊಡ್ತೀನಿ. ಒಂದು ವೇಳೆ ದುಡ್ಡು ಸೆಟ್ಲ್ ಆಗಲಿಲ್ಲ ಅಂತಂದ್ರೆ ಏನು ಮಾಡ್ತಿರೋ ಮಾಡ್ಕೊಳ್ಳಿ. ನೀನ್ ದುಡ್ಡನ್ನ ಎಲ್ಲಿ ತಗೊಂಡೋಗ್ಬಿಟ್ಟೆ, ಏನ್ ಮಾಡಿದೆ ಅಂತ ಎಲ್ಲ ನಂಗೆ ಗೊತ್ತು. ನಿನ್ನ ಮನೇಲಾಗಿದ್ದನ್ನ ಹೇಳ್ತಿದ್ದಿದ್ದು ನನಗೆ, ನೀನ್ ಎಲ್ಲಿ ದುಡ್ಡು ಬಿಟ್ಟೆ ಅಂತ ನನಗೂ ಗೊತ್ತಾಗಲ್ವಾ? ಬ್ಲ್ಯಾಕ್ನ ವೈಟ್ ಆಗಿ ಮಾಡೋದು, 1000 ಕೋಟಿ ದುಡ್ಡು ಟ್ರಸ್ಟಲ್ಲಿದೆ ಅನ್ನೋದು, ಸ್ಯಾಟಲೈಟ್ಗೆ ಹೋಗಿ ಬರ್ತೀನಿ ಅನ್ನೋದು, ಈ ತರ ತಲೆಹರಟೆ ವ್ಯವಹಾರಗಳಿಗೆಲ್ಲ ಮೀಡಿಯೇಟರ್ ಮಾತ್ರ ಇರ್ತಾನೆ. ಇದಕ್ಕೆ ಸೆಲ್ಲರು ಇರಲ್ಲ, ಬೈಯರು ಇರಲ್ಲ, ಬರೀ ನಿಂತರ ಯಾಮಾರೋನ್ ಮಾತ್ರ ಇರ್ತಾನೆ. ನೀವು ಹೇಳೋದೆಲ್ಲ ಸರಿನೇ. ಅವರು ದುಡ್ಡನ್ನ ವಾಪಸ್ ಕೊಡಲ್ಲ ಅಂತ ಹೇಳ್ತಿಲ್ಲ, 1 ವಾರ ಟೈಮ್ ಕೇಳ್ತಿದ್ದಾರೆ. ಖಂಡಿತ ಕೊಡ್ತಾರೆ. ಈ ಡೀಲ್ನ ನಾನೇ ಮುಗಿಸ್ಕೊಡ್ತೀನಿ, ಸರಿನಾ? ನಿನಗೆ 1 ವಾರ ಟೈಮ್ ಕೊಡ್ತೀನಿ. ದುಡ್ಡು ಅಷ್ಟಲ್ಲಿ ಕೊಟ್ಟಿಲ್ಲ ಅಂದ್ರೆ ಗುಡ್ ಆಫೀಸ್. ಬಾ ಶರತ್, ಹೋಗೋಣ. ಯೋಚನೆ ಮಾಡಬೇಡ, ನಾನೊಂದು ಐಡಿಯಾ ಹೇಳ್ತೀನಿ. ಹೊಸದಾಗಿ ಬರುತ್ತಿರುವ 5,000 ನೋಟಿನ ಬಗ್ಗೆ ಮಾಹಿತಿಯನ್ನು ರಿಸರ್ವ್ ಬ್ಯಾಂಕ್ ಅವರು ನಮಗೆ ನೀಡಿದ್ದಾರೆ. 5,000 ರೂಪಾಯಿ ನೋಟುಗಾಗಿ ತಯಾರಿಸಲ್ಪಟ್ಟ ಮುದ್ರೆ ಹಾಗೂ ಅಚ್ಚನ್ನ ಸಿದ್ಧವಾಗಿದ್ರು ಬ್ಯಾಂಕ್ ಅವರು ನಮಗೆ ಅದರ ಬಗ್ಗೆ ಮಾಹಿತಿ ನೀಡಿಲ್ಲ. ಬೈ, ಹೆಂಗಿದ್ದೀರಾ? ಆರಾಮಾಗಿದ್ದೀರಾ? ಅಲ್ಹಮ್ದುಲಿಲ್ಲಾ, ಚೆನ್ನಾಗಿದ್ದೀನಿ ಜಿ. ಒಂದು ವಿಷಯ ಗೊತ್ತಾ ಬೈ? 500 ರೂಪಾಯಿ ನೋಟು ನಡೆಯಲ್ವಂತೆ, 1000 ರೂಪಾಯಿ ನೋಟು ನಡೆಯಲ್ಲ, 2000 ರೂಪಾಯಿ ನೋಟು ನಡೆಯಲ್ಲ. 5,000 ರೂಪಾಯಿ ನೋಟ್ ಬಂದ್ರು ಬರ್ಬೋದು ಬೈ. ಸಿಗೋಣ ಆದಷ್ಟು ಬೇಗ. ಖುದಾ ಹಾಫಿಜ್. ಏನ್ ಬಾಯ್, ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಎಲ್ಲ ಒಂದು ಕಾರಣಕ್ಕೆ ಅಣ್ಣ.
ಅಬ್ಬು ಹೇಳಿದ್ರೆ ಮಾಡ್ತಾನೆ. ನಾವು ಹೇಳ್ದಂಗೆ ದುಡ್ಡು ವಾಪಸ್ ಕೊಡ್ಬೇಕು. ಅಷ್ಟು ದುಡ್ಡನ್ನ ಎಲ್ಲಿಂದ ತರಬೇಕೋ ಗೊತ್ತಿಲ್ಲ, ಬಟ್ ಏನಾದರೂ ಮಾಡಲೇಬೇಕು. ಮತ್ತಿನ್ನೆಂಗೆ ನಾವಿದಕ್ ದಾರಿ ಹುಡ್ಕೋದು? ನಮ್ಮ ಹಿಂದೆ ಒಂದು ಮನೆ ಇದೆಯಲ್ಲ, ಟಕ್ಕಂತ ತಿರುಗಿ ನೋಡ್ಬೇಡ. ಓಕೆ ಓಕೆ. ಅದು ಒಂದು ಮಂತ್ರಿ ಮನೆ. ನ್ಯೂಸಲ್ಲಿ 5,000 ನೋಟ್ ಬರುತ್ತೆ ಅಂದ್ರಲ್ಲ, ಅವನ ಹತ್ರ ಇರೋ ಬ್ಲ್ಯಾಕ್ ಮನಿನೆಲ್ಲ 5,000 ರೂಪಾಯಿ ನೋಟಾಗಿ ಬದಲಾಯಿಸಿ ಇದೇ ಮನೇಲಿ ಇಟ್ಟಿದ್ದಾನೆ. ಒಳಗಡೆ ನುಗ್ಗಿ ಅದನ್ನ ಎತ್ತಿದ್ರೆ ಲೀಗಲ್ ಆಗಿ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ನಾಳೆ ನೈಟೇ ದುಡ್ಡು ಹೊಡಿತೀರಾ, ಹೊಡ್ತಿರೋ ದುಡ್ಡನ್ನ ಅಬ್ಬುಗೆ ಸೆಟಲ್ ಮಾಡೋದಲ್ಲದೆ ಮಿಕ್ಕಿದ್ನ ನಾವು ಹಂಚ್ಕೊಳ್ಳೋಣ. ನಾಳೆ ಸಿಟಿಲಿ ಜಗಳ ಸೃಷ್ಟಿ ಮಾಡಿ ಪೊಲೀಸರು ದಿಕ್ ತಪ್ಪಿಸೋ ಕೆಲಸ ನಂದು. ಇದಕ್ಕೋಸ್ಕರನೇ ನಾನಿಷ್ಟು ದಿನ ಕಾಯ್ತಾ ಇದ್ದೆ. ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಗೆಲ್ತೀವಿ ಅಂತ ಪ್ರತಿ ಸಲ ಇದೇ ನಂಬಿಕೆಯಿಂದ ಕಾಯ್ತಾ ಇದೀವಿ ನಾವು. ಕಳೆದ 10 ವರ್ಷದಿಂದ ನಮ್ಮ ಜನಗಳಿಗೆ ನಾವು ಒಳ್ಳೇದ್ ಮಾಡಿಲ್ಲ, ಅದಕ್ಕೆ ನಾವು ಗೆದ್ದಿಲ್ಲ. ದುಡ್ಡಿನ ಬಲ, ಜನರ ಬಲ ಎಲ್ಲ ಒಟ್ಟಿಗೆ ತೋರಿಸಿ. ಈ ಸಲ ನಾವು ಗೆಲ್ಲೇಬೇಕು. ನಮ್ಮನ್ನ ಮುಟ್ಟೋರು ಯಾರು ಇರಲ್ಲ. ಬೆಳಗ್ಗೆ 10:30 ಸಮಯದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ನೀಲಕಂಠ ಅವರು ಅವರ ಕ್ಷೇತ್ರದಲ್ಲಿ ಅವರ ಪಕ್ಷದ ಕಾರ್ಯಕರ್ತರೊಂದಿಗೆ ಮಾತನಾಡುತ್ತಿರುವಾಗ ಯಾರೆಂದು ತಿಳಿಯದ ಅಪರಿಚಿತ ವ್ಯಕ್ತಿಗಳು ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ಪೂರ್ತಿ ಗೊಂದಲಕ್ಕೀಡಾಗಿದೆ. ಅಷ್ಟೇ ಅಲ್ಲದೆ ಅವರ ಪಕ್ಷದ ಕಾರ್ಯಕರ್ತರು ಕರ್ನಾಟಕದ ಹಲವೆಡೆ ಗದ್ದಲವನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ಅವರ ಕೊಲೆಗೆ ಪ್ರಸ್ತುತ ಮಂತ್ರಿಗಳಾದ ಪೀಟರ್ ಆಲ್ವಾಯ್ ಅವರೇ ಕಾರಣ ಎಂದು ಅವರ ಪಕ್ಷದವರು ಹೇಳುತ್ತಿದ್ದಾರೆ. ಅವರ ಪ್ರತಿಕೃತಿಯನ್ನು ಕೊಡಲಾಗುತ್ತಿದೆ. ಇದಕ್ಕೆ ಕಾರಣ ಕಳೆದ 10 ವರ್ಷದಿಂದ ಅವರ ಮಧ್ಯೆ ಇರುವಂತಹ ಜಗಳವೇ ಇದಕ್ಕೆಲ್ಲ ಕಾರಣವೆಂದು ಹೇಳಲಾಗುತ್ತಿದೆ. ಅಯ್ಯಪ್ಪ, ಏನ್ ಅವಸರವಾಗಿ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೊರಟ್ರೆ? ಮಾವನ್ ಮನೆಗೆ ಹೋಗ್ತಿದ್ದೀನಿ. ಯಾವ ಮಾಮೂನ್ ಮನೆಗೆ? ಅಬ್ಬು ಮಾಮೂನ್ ಮನೆಗ? ಸುಮ್ನೆ ಇರೋ, ಅವ್ರ ಅಮ್ಮಂಗ್ ಹುಷಾರಿಲ್ವೋ? ಏನು ಅಮ್ಮನ್ ಸೆಂಟಿಮೆಂಟ್ ಎಲ್ಲ ಹೊಡಿತಿದ್ಯಾ? ನನಗೆ ಈ ನಿನ್ ಬಂಡವಾಳ ಗಿಂಡವಾಳ ಎಲ್ಲ ಗೊತ್ತಾಗೋಯ್ತು, ಓಕೆನಾ? ನನ್ ಬಗ್ಗೆ ನಿಂಗೆ ಏನೋ ಗೊತ್ತು? ನಿನ್ ಟ್ರ್ಯಾಕ್ ಅಲ್ಲೇ ಅಬ್ಬು ಟ್ರೈನ್ ಹೋಗ್ತಿದ್ಯಂತಲ್ಲ. ಏನ್ ಮಾತಾಡುವಾಗ್ಲೇ ಹೊಡಿತೀಯಲ್ಲ? ನನ್ ಲವ್ ಮಾಡಿ ಯಾಮಾರ್ಸಿ ಹೊಡಿತೀಯಾ? ನಾನಾ ನಿನ್ನ ಲವ್ ಮಾಡಿದ್ದು? ನೀನೇ ನನ್ನ ಹಿಂದೆ ಸುತ್ತಿದ್ದು. ಈಗ ಕುಡ್ದು ಮಾತಾಡ್ತಿದ್ಯಾ? ಸರಿ, ನಾನೇ ನಿನ್ನ ಲವ್ ಮಾಡಿದಂತಾನೆ ಇಟ್ಕೋ. ನಾನಿರೋ ಜಾಗ ನಿಂಗೆ ಗೊತ್ತಲ್ವಾ? ನೀನ್ ನಿಜವಾಗ್ಲೂ ಗಂಡ್ಸಾಗಿದ್ರೆ ಅಬ್ಬು ಮನೆಯಿಂದ ನನ್ನನ್ ಕರ್ಕೊಂಡು ಹೋಗು, ನೋಡೋಣ. ನನ್ ಗಂಡ್ಸೇ ಅಲ್ಲ. ಮತ್ತೆ ಏನಕ್ಕೋ ನನ್ನ ಲವ್ ಮಾಡ್ದೆ? ಎಲ್ಲ ಅದಕ್ಕೇನೆ. ಯಾವ್ದಕ್ಕೆ? ಲೇ, ಅದಕ್ಕೆ ಅಂತ ಹೇಳ್ತಿದ್ದಾನಲ್ವಾ? ಕರೆಕ್ಟ್ ಪಾಯಿಂಟ್ ಹಾಕ್ತೆ ನೋಡಮ್ಮ. ಹಾಗಿದ್ರೆ ಅಬ್ಬು ಮನೆಯಿಂದ ಕರ್ಕೊಂಡು ಹೋಗು. ಅಬ್ಬು ಹತ್ರ ನನ್ ಸಿಕ್ಕಾಕ್ಸ್ಬಿಟ್ಟು ನನ್ ಮುಗಿಸ್ಬೇಕು ಅನ್ಕೊಂಡಿದ್ಯಾ? ನಿನಗಿಂತ ನನಗೆ ನನ್ನ ಜೀವನೇ ಮುಖ್ಯ. ನೀನು ನನಗೆ ಬೇಕಾಗೇ ಇಲ್ಲ. ಬರ್ಲಾ? ಚಿಕ್ಕ 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 ಚಿ. ಅಯ್ಯ ಸ್ವಾಮಿ, ಏನಾದರೂ ಧರ್ಮ ಮಾಡಯ್ಯ. ಅಯ್ಯ ಸ್ವಾಮಿ, ಏನಾದರೂ ಕೊಡಪ್ಪ ತಿನ್ನಕ್ಕೆ. ಅಯ್ಯ ಸ್ವಾಮಿ, ಅಯ್ಯ. ಹೀಗ್ ಮಲ್ಗಿದಾನಲ್ಲ, ಇವನ್ನ ನಾನು ಹೇಗೆ ಎಬ್ಬರ್ಸೋದು? ಏ ಅಳಿಯ, ಅಯ್ಯೋ, ಈ ಕಾಕ್ಟೈಲ್ ಕಕ್ಕೂಸ್ನ ಹೇಗಪ್ಪ ಎಬ್ಸೋದು? ಅಳಿಯಂದ್ರೆ ಯೋ, ನಾನು ಮೊದ್ಲೇ ಲವ್ ಫೇಲ್ಯೂರ್ ಆಗಿ ಊರ್ಕೊಂಡು ಟಯರ್ಡ್ ಆಗಿ ಮಲಗಿದ್ದೀನಿ. ಡಿಸ್ಟರ್ಬ್ ಮಾಡ್ಬೇಡ, ಹೋಯ್ತಾ ಇರೋ. ಈ ಕರ್ಮ ಬೇರೆನಾ? ನೀನೇ ಈ ಪರಿಸ್ಥಿತಿಯಲ್ಲಿ ಮಲ್ಗಿದ್ಯಾ ಅಂದ್ರೆ ನಿನ್ನ ಲವ್ ಮಾಡ್ತಿರೋ ಆ ಹುಡುಗಿ ಪರಿಸ್ಥಿತಿ ಹೇಗಿರ್ಬೇಕು? ನನ್ನ ಪರಿಸ್ಥಿತಿ ಹೇಗಿರ್ಬೇಕು? ಸುಮ್ನೆ ಹೇಳಿದ್ನೆ ಹೇಳ್ತಾ ಇರ್ಬೇಡ. ಈ ಹೊಸ ಚಡ್ಡಿ ಬೇಕಾದ್ರೆ ಹಾಕೋತೀನಿ. ಒಂದ್ ಚಿಕ್ಕ ಹೆಲ್ಪ್ ಮಾಡೋ ಪ್ಲೀಸ್. ಹೆಲ್ಪ್ ಬೇಕಾದ್ರೆ ಎಷ್ಟು ಸಾಫ್ಟ್ ಆಗಿ ಮಾತಾಡ್ತೀಯ? ಮತ್ತೆ ಕೂರಿಸ್ತೀಯಾ? ಅದು ನಮ್ಮ ವಂಶದ ಬುದ್ಧಿ. ದುಡ್ಡು ಹೊಡಿಯೋ ಮ್ಯಾಟ್ರಲ್ಲಿ ಡ್ರೈವರ್ ಚೆಕ್ ಪೋಸ್ಟ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ನೀನ್ ಬಂದು ಸ್ವಲ್ಪ ಗಾಡಿ ಹೊಡ್ಸುದ್ರೆ ಸೂಪರ್ ಆಗಿರುತ್ತೆ. ನೀನೇ ಬೆಸ್ಟ್ ರೇಸ್ ಡ್ರೈವರ್ ಅಲ್ವಾ? ಅದೆಲ್ಲ ಆಗಲ್ಲ, ಹೋಗು. ಏಯ್ 10 ಲಕ್ಷ ಕೊಡ್ತೀನಿ ಕಣೋ. ಏನಂದೆ?
10 ಲಕ್ಷನಾ? ಹೌದು ಕಣೋ. ಸತ್ಯನಾ? ಏಯ್, ನನ್ನ ಮಗಳನ್ನ ನಿನಗೆ ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿದ್ದು ಎಷ್ಟು ಸತ್ಯನೋ ಅದಕ್ಕಿಂತ 200% ಇದು ಸತ್ಯ. ಹಾಗಿದ್ರೆ ಓಕೆ, ಡೀಲ್. ಏಯ್, ಏನ್ ಎಣ್ಣೆ ಹೊಡಿತಿದ್ಯಾ? ನನ್ ಕಾರ್ ಏನ್ ಬಾರ? ಇಲ್ಲ ಜೀವ, ನಿನ್ ಕಾರ್ ನೋಡಿದ್ರೆ ಬಾರ್ ತರನೇ ಇದೆ. ಸರಿ ಕೆಳಗಡೆ. ಇಲ್ಲ ಜೀವ, ನಾನು ಬರ್ಲಾ? ಯೋ, ಕದಿಯೋದಕ್ಕೆ ಹೋಗ್ತಿದೀವಿ. ಜೀವ, ಏನ್ ಜೀವ, ಮುಖಾನೇ ಕಾಣಿಸ್ತಾ ಇಲ್ಲ. ಚಲೋ ಜಾಯಂಗೆ. ಹಾ, ಏನ್ ಇವ್ರ ಅತ್ತೆ ಮನೆಗ್ ಬಂದಂಗೆ ಇಲ್ಲೇ ಸೆಟ್ಲ್ ಆಗ್ಬಿಟ್ರ? ಕದಿಯಕ್ ಹೋದವ್ರು ಇಬ್ರು ದಾಂಡಿಗ್ರಿ ಕಾಣಿಸ್ತಾನೆ ಇಲ್ಲ. ಎಣ್ಣೆ ತರಕ್ ಹೋದ್ರೆ ಜೀವನೂ ಕಾಣಿಸ್ತಾ ಇಲ್ಲ. ವಾಂಟೆಡ್ ಆಗಿ ಒಬ್ನೇ ಬಂದು ತಗ್ಲಾಕೊಂಡ. ಪೊಲೀಸು. ಹೇಯ್ ಸರ್. ಏಯ್, ಇಲ್ಲೇನೋ ಮಾಡ್ತಿದ್ಯಾ? ಹುಚ್ಚ ಮಾಡ್ತಿದ್ದೆ ಸರ್. ಸರ್, ಪೊಲೀಸರ ಮೇಲೆ ಕೈ ಅವನ್ನ ನಾನು ನೋಡ್ಕೊತೀನಿ. ನಮಸ್ಕಾರ. ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ನಡೆದಿದ್ದ ಜಗಳದ ಅದೇ ಸಮಯದಲ್ಲಿ ಸೆಂಟ್ರಲ್ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟರ್ ಆಗಿದ್ದಂತ ಪೀಟರ್ ಆಲ್ಬರ್ಟ್ ಅವರು ಅವ್ರ ಮನೆಗೂ ಕೂಡ ಅಪರಿಚಿತ ವ್ಯಕ್ತಿಗಳು ನುಗ್ಗಿ ದಾಳಿಯನ್ನು ಮಾಡಿದ್ದಾರೆ. ಅಲ್ಲಿ ನಡೆದಿರುವಂತ ಗನ್ ಫೈರ್ ಅಲ್ಲಿ 2 ಪೊಲೀಸರು ಮೃತಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಮನೆಯಿಂದ ದುಡ್ಡನ್ನು ದೋಚಿಸಿದ್ದಾರೆ ಎಂದು ಪೊಲೀಸರು ಅನುಮಾನ ಪಟ್ಟಿದ್ದಾರೆ. ಬಾಯ್, ಅವ್ರು ಹೊಡೆದಿರೋ ದುಡ್ಡಿನ ನಮ್ ಕೈಗೆ ಬಂದ್ ಸೇರಿಲ್ಲ. ಹುಡುಗಿನ ಎತ್ಬಿಡೋಣ. ಗಾಡಿ ನಿಲ್ಸು. ನಿಲ್ಸು ಅಂತ ಹೇಳ್ತೀವಾ? ನಿಲ್ಸ. ಆಗಲ್ಲ ಅಂದ್ರೆ ಈಗ ಇರ್ಬೇಕು. ಏನ್ ಅನ್ಕೊಂಡಿದ್ಯಾ ನೀನು? ಮನೆ ಬಗ್ಗೆ ಯೋಚನೆ ಮಾಡ್ದ? ಅಪ್ಪ ಅಮ್ಮ ಅಕ್ಕನ ಬಗ್ಗೆ ಯೋಚನೆ ಮಾಡ್ದ್ಯಾ? ಏನ್ ಅನ್ಕೊಂಡಿದ್ಯಾ? ನನ್ ಹಣೆ ಬರಹ. ಯಾಕೆ ಹೆಂಗ್ ಮಾಡ್ತಿದ್ಯಾ? ನಿನ್ ಮದ್ವೆಗೆ ಒಪ್ಕೊಳ್ತೀಯಾ ಒಪ್ಕೊಳಲ್ವಾ? ಹಾಗಿದ್ರೆ ನೀನ್ ಸಾಯ್ಬೇಕಾಗಿದ್ದೆ. ಆಯ್ತು, ಸಾಯ್ತೀನಿ. ಸತ್ತೋದ್ರೆ ಎಲ್ಲ ಸರಿ ಹೋಗುತ್ತಾ? ನಿನ್ ಅಮ್ಮ ಅಪ್ಪ ಅಕ್ಕ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ಯಾ? ಅವ್ರು ಹೆಂಗ್ ಹಾಳಾದ್ರು ನಿಂಗ್ ಪರವಾಗಿಲ್ವಾ? ನಾವೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಈ ನಿಖಾ ಆಗ್ಲೇಬೇಕು. ಸ್ವಲ್ಪ ವೇಟ್ ಮಾಡಿ, ಬರ್ತಾರೆ. ಮಾಮ ದುಡ್ಡು ಕೊಟ್ಬಿಟ್ಟು ಜಾನ್ಸಿ ಮೇಡಮ್ನ ಕರ್ಕೊಬರೋದಕ್ಕೆ ಕೇಳಿದ್ರು. ದುಡ್ಡೆಲ್ಲಿ? ಹೊರಗಡೆ ಕಾರಲ್ಲಿದೆ. ಚೀರ್ಸ್. ಇಷ್ಟೊತ್ತಿಗೆ ದುಡ್ಡು ಹೋಗಿ ಸೇರಿರುತ್ತೆ. ಹಲೋ, ದುಡ್ಡು ಬಂದಾಯ್ತು. ನಾಳೆ ನೀನ್ ಜಾನ್ಸಿ ಬರ್ತಾಳೆ. ವೆರಿ ಗುಡ್, ವೆರಿ ಗುಡ್. ಒಂದ್ಸರಿ ಗಣೇಶಕ್ಕೆ ಫೋನ್ ಕೊಡಿ. ಹಲೋ,
ಏಯ್ ನೀನು ಇಲ್ಲ, ನಾನು ಅವ್ರ ಬಾಮ ಇದ್ದ ಬಂದಿದ್ದೀನಿ. ಸರಿ ಆಯ್ತು, ಅಬ್ಬುಗೆ ಫೋನ್ ಕೊಡು. ಹಾ, ಒಂದು ನಿಮಿಷ. ಅಬ್ಬು, ವೆರಿ ಸಾರಿ ಅಬ್ಬು. ಆ ಲೂಸ್ ಬರ್ತಾನೆ ಅಂತ ಗೊತ್ತಿರಲಿಲ್ಲ. ನೀವು ನಿಮ್ಮ ದುಡ್ಡು ಎತ್ಕೊಂಡು ಅವನನ್ನ ಅಲ್ಲೇ ಮುಗಿಸ್ಬಿಡಿ. ಮತ್ತೆ ಹೇಳು. ಅಬ್ಬು, ನಾನು ಹೇಳೋದು ಕೇಳಿಸ್ಕೊ. ನಿಮ್ ದುಡ್ಡು ಎತ್ಕೊಂಡು ಅವನನ್ನ ಅಲ್ಲೇ ಮುಗಿಸ್ಬಿಡಿ. ಅವನ್ ಜೀವಂತವಾಗಿದ್ರೆ ನಿಮ್ಗೂ ತೊಂದ್ರೆ, ನಮಗೂ ತೊಂದ್ರೆ. ಠೀಕ್ ಸೇ ಸುನಾ ಭಯ್ಯ. ಆ ಲೂಸ್ ನನ್ ಮಗನ್ ಯಾಕೆ ಕಳ್ಸದ್ರಿ? ಅವನು ಹೋಗ್ಲಿಲ್ಲ. ಅಬೂಜಿ, ಕಾರಲ್ಲಿ ದುಡ್ಡೇ ಇಲ್ಲ. ಅಬ್ಬೋ, ಅಯ್ಯೋ ಅಬ್ಬೋ, ಅಬ್ಬೋ, ಲೇ ಮಾಮ, ಕೊಟ್ಟಾಯ್ತಾ? ಕೊಟ್ಟಾಯ್ತಾ? ತಗೊಂಡಾಯ್ತು. ಏನ್ ತಗೊಂಡೆ? ದುಡ್ಡನ್ನೇ ಪೂರ್ತಿ ಬ್ಯಾಗ್ನೇ ಎತ್ಕೊಬಿಟ್ಟೆ. ದುಡ್ಡು ಯಾಕೋ ತಗೊಂಡೆ? ಅವ್ನು ನನ್ನೇ ಮುಗ್ಸಕ್ ಬಂದ. ಒಳ್ಳೇದಾಯ್ತು, ಜಸ್ಟ್ ಮಿಸ್. ಹೇಗೋಯ್ತು? ಹಾ, ಅವ್ರ ಹುಡುಗಿನ ಇಟ್ಕೊಂಡೆ ಅಷ್ಟೇ. ಎಲ್ಲೋ ಇದೆಯಾ? ಯೋ, ಮಾತಾಡಿದ್ನೆ ಮಾತಾಡ್ಬೇಡ, ಬ್ಯಾಟ್ರಿ ಬೇರೆ ಲೋ ಇದೆ. ನೀನ್ ಅಲ್ಲಿಂದ ಎಸ್ಕೇಪ್ ಆಗು, ಇಲ್ಲಾಂದ್ರೆ ಪೀಸ್ ಪೀಸ್ ಮಾಡ್ತಾರೆ. ಅಯ್ಯಯ್ಯೋ ಅಯ್ಯಯ್ಯೋ, ಮುಗೀತು. ಯೋ ಲೂಸು, ಅದಕ್ಕೆ ಫೋನ್ ಮಾಡಿದ್ದು. ಅಯ್ಯಯ್ಯೋ ಅಯ್ಯಯ್ಯೋ, ಬಚ್ಚಿಟ್ಕೋಬೇಕಾ? ಅಯ್ಯಯ್ಯೋ, ಈಗ್ಲೇ ಹೊರಟೆ. ಅಯ್ಯಯ್ಯೋ, ಬೀರು ಬೇಡ, ಏನು ಬೇಡ ಕಣಪ್ಪ. ಅಯ್ಯಯ್ಯೋ ಅಮ್ಮ, ಎದ್ದೇಳಮ್ಮ ಎದ್ದೇಳಮ್ಮ. ಅಯ್ಯಯ್ಯೋ, ಭಯಂಕರವಾದ ಸಮಸ್ಯೆ ಆಯ್ತಲ್ಲಪ್ಪ. ಅಯ್ಯಯ್ಯೋ, ಎದ್ದೇಳೆ, ಬೇಗ ಎದ್ದೇಳೆ, ಎದ್ದೇಳಮ್ಮ. ಭೂಕಂಪನ? ನೀನ್ ಸಾಕ್ತಲ್ಲ ನಿನ್ ತಮ್ಮ ತಮ್ಮ ಅಂತ ಅವನಿಂದ ಎಲ್ಲ ನಾಶ ಆಗೋಯ್ತು. ಹೊರಡೆ, ಮನೆ ಬಿಟ್ಟು ಹೋಗ್ತಾ ಇದೀವ. ಮನೆ ಬಿಟ್ಟ ಇರೋ ಪರಿಸ್ಥಿತಿಗೆ ನಿತ್ಯಾನಂದನ್ ಕೈಲಾಸಕ್ಕೆ ಹೋಗ್ಬೇಕು. ಇದೆಲ್ಲ ಎತ್ಕೋತೀನಿ. ಅಲ್ಲೇನ ಹುಡುಕ್ತೀಯ? ಇಲ್ಲ ರೀ, ಒಡವೆ ಗಿಡವೆ ಲೈಫ್ ಇನ್ಶೂರೆನ್ಸ್ ಪೇಪರ್. ಅಯ್ಯೋ, ಲೈಫ್ ಹೋಗ್ತಾ ಇದೆ ಈ ಸಮಯದಲ್ಲಿ. ಪೇಪರ್ ಎಲ್ಲ ಎತ್ತು ಹಾಕೊಳ್ಳೆ ಬೇಗ. ಅಯ್ಯೋ, ಎತ್ಕೊಳಮ್ಮ. ತಗೋ, ಏನ್ ಹೇಳ್ತಾರೋ ಅರ್ಥ ಆಗ್ತಿಲ್ವಲ್ಲ. ಹೊರಡು ಬೇಗ. ಹೊರಬೇಡಿ ಹೊರಬೇಡಿ. ಬಾರಮ್ಮ, ಬಾ ಬಾ ಬಾ. ಈ ಮಧ್ಯರಾತ್ರಿ ನಮ್ಮನೆ ನಮ್ ಬಿಟ್ಟು ಎಲ್ಲ ಹೋಗೋತರ ಆಯ್ತಲ್ಲಪ್ಪ. ತಗೋ, ಇದನ್ನ ಹಾಕೋ. ಏ ಅಪ್ಪ ಬರಲ್ಲ ಅನ್ಸುತ್ತೆ ಕಣೆ. ಡ್ರೈವರ್, ನಿನ್ ಗಾಡಿ ತೆಗಿಯಪ್ಪ. ನೀವು ಬೇಗ ಬಂದ್ ಸೇರ್ಬಿಡಿ. ಅಬ್ಬೋ, ಅಬ್ಬೋ. ಅಬ್ಬೋ, ಅಬ್ಬೋ. ಅಬ್ಬು, ಅಬ್ಬು. ಐ ಆಮ್ ರಿಯಲಿ ಸಾರಿ ಸರ್. ಅಯ್ಯಲ್ಲ, ನಾವು ತುಂಬಾ ಟ್ರೈ ಮಾಡಿದ್ವಿ. ಹೇಳು ಅಬ್ಬು. ಹಲೋ, ಜಾನ್ಸಿ ಬೇಕಾ?
ಲೈಟ್ ಹೌಸ್ ಬ್ರಿಡ್ಜ್ಗೆ ಬಂದ್ಬಿಡು. ಓಕೆ ಅಬ್ಬು, ಬಂದ್ವಿ, ಬೇಗ ಹತ್ತಿ. ಯಾ ಅಲ್ಲಾ, ಅಬ್ಬು ಅಬ್ಬು. Where the hell is he? ಟೆನ್ಷನ್ ಆಗ್ಬೇಡ, ಹಬ್ಬ ಕಳಿಸ್ಕೊಡ್ತಾನೆ, ಯೋಚನೆ ಮಾಡ್ಬೇಡ. ಅಬ್ಬು, ಝಾನ್ಸಿಯಲ್ಲಿ ಅದೇ ನಿನ್ನ ಝಾನ್ಸಿ. ಎತ್ಕೋ. ಯಾರೋ ಅವನು ಲುಚ್ಚ ನನ್ನ ಮಗ. ನಮ್ಮನೆಗೆ ಬಂದು ನಮ್ಮಪ್ಪನ ಕೊಂದು ನಮ್ಮನೆ ಹುಡುಗಿನೇ ತಕೊಂಡು ಹೋಗಿದ್ದಾನೆ. ನಮ್ಮ ಅಪ್ಪನ ಜನಾಜ ಮುಗಿಯೋ ಅಷ್ಟರಲ್ಲಿ ಆ ಹಣ ಆ ಹುಡುಗಿ ನನ್ನ ಕೈಗೆ ಸಿಗಲಿಲ್ಲ ಅಂತಂದ್ರೆ ನಾಳೆ ನೀನು ಇದೇ ತರಾನೇ ಚೊಂಬಲ್ಲಿ ಉಳ್ಳೋಗ್ತೀಯ. ಇವನ್ಯಾಕೆ ಹಿಂಗ್ ಹೋದ? ತಲೆ ಸುತ್ತಾ ಇದೆ, ಏನಾಗುತ್ತೋ ನನಗ್ ಗೊತ್ತಿಲ್ಲ. ನಾನ್ ಸುಮ್ನೆ ತಮಾಷೆಗೆ ಹೇಳಿದ್ರೆ ಅವ್ನು ನಿಜವಾಗ್ಲೂ ಮಾಡ್ದ. ತಲೆ ಸುತ್ತಾ ಇದ್ಯಾ? ತಗೋ ಈ ಕೂಲ್ ಡ್ರಿಂಕ್ಸ್ ಕುಡಿ. ಎಣ್ಣೆನು ಮಿಕ್ಸ್ ಮಾಡಿದ್ಯಾ? ಹೌದು. ನಮ್ಗಿಂತ ದೊಡ್ಡ ಕುಡ್ಕಿ ಅನ್ಸತ್ತಲ್ಲಪ್ಪ ಇವಳು. ಎಣ್ಣೆ ಹೊಡೆದ್ಮೇಲೆ ಹಸುವಾಗತ್ತೆ. ಪಕ್ಕದಲ್ಲೇ ಒಂದ್ ಡಾಬಾ ಇದೆ, ಕರ್ಕೊಂಡು ಹೋಗೋದಾ? ಹೇ ಸೂಪರ್. ಏನ್ ಜಾಗ ಎಲ್ಲ ಹಿಂಗ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೋಡು, ಅಲ್ಲಿ ಖಾಲಿ ಇದೆ, ಅಲ್ಗೋಗೋಣ ಬಾ. ನಿಧಾನಪ್ಪ, ಅಲ್ಲಿ ಕೂತ್ಕೋ. ಎಲ್ಲ ಹುಷಾರು, ಮೆತ್ಕೆ. ಯೋ, ಹೋಗಿ ತಿನ್ನಕ್ ತಗೋ. ఆ కడ చూడు పిల్ల కత్తిలాగుంది. మామా మామా అక్కడ చూడరా. రా పోతాం. ನಾವ್ ಎಲ್ಲಿ ಹೋಗ್ತಾ ಇದ್ದೀವಿ? ಸಿಕ್ಕಾಕೋತೀವಾ? ನಾನು ಹೇಳ್ದೆ ಅಲ್ವಾ, ನೀನ್ ಸುಮ್ಮನೆ ಇರು, ನಾನು ಮಾತಾಡ್ತೀನಿ, ನಾನು ನೋಡ್ಕೋತೀನಿ. ರೇ ಮಾಮ, ರೇಟ್ ಎಂತ? ఎంతవా? ఎంత దానికి? ఆ ತರ ఇల్వಲ್ಲ. ಹಂಗೆಲ್ಲ ಏನೂ ಇಲ್ವಾ? ಮೇಮ್ ಲಾರಿలో వెళ్తాం, తీసుకువెళ్తాం. ಇಲ್ಲ, ನನಗೆ ತೆಲುಗು ಗೊತ್ತಿಲ್ಲ, ನೀವು ಹೊರಡಿ. ಅದಂತ ಏಮಿ లేదు ಈ ಅಮ್ಮಾಯಿಗೆ. ಅವರು ಏನ್ ಹೇಳ್ತಿದ್ದಾರೆ? ಅದೆಲ್ಲ ಏನೂ ಇಲ್ಲ, ನೀನ್ ಸುಮ್ಮನೆ ಇರು. ಸರಿ, ನೀವು ಹೊರಡಿ. ಇಲ್ಲ, ನನಗೆ ಹೇಳು. ಹೈ, ಇಲ್ಲಿ ಬಾ, ಇಲ್ಲಿ. ನಿನ್ ರೇಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. Yes. ಅಯ್ಯೋ.
నా మీద చేసావా? ఒంట్రా నిన్నే రే, నన్ను కొట్టేసావా? రండ్రా నీకు రండ్రా. ಸಾಗಿದೆ ನನ್ನ ಪಕ್ಕ ಸಾಗದ ಹಾಗೆ ಈ ಸಮಯ ಮೀರಿ ಹೋಗಿದೆ ಈ ಕ್ಷಣವೂ ಹೀಗೆ ಸಾಗಿದೆ ಎಕ್ಕು ಸಿಕ್ಕು ಸಾಗಿದೆ ನನ್ನ ಪಕ್ಕ ಸ್ವರ್ಗದ ಹಾಗೆ ಈ ಸಮಯ ಮೀರಿ ಹೋಗಿದೆ ಈ ಕ್ಷಣವೂ ಹೀಗೆ ಸಾಗಿದೆ ಸವಿಯಾದ ಸುದಿಯಾಯ್ತು ಈ ಸಮಯ ನನ್ನ ಕೈ ಬಂತು ರತಿಗೂಡನೆ ಆಟವಾಡಲು ಈ ರಾಜಯೋಗ ನಿಂಗೆ ಬಂತು ಎಗ್ಗು ಸಿಗೋ ಎಲ್ಲ ಹೋಯ್ತು ಮುದ್ದಾಡುವ ಕಾಲ ಬಂತು ಎಲ್ಲ ಕಡೆ ಕೇಳಿ ನೋಡು ಎಲ್ಲವನ್ನು ಬದಲಿಸಿ ನೋಡು ಎಲ್ಲವನ್ನು ಆಡಿ ನೋಡ್ತಾ ನನ್ನಟ್ಟನು ಅವನೇ ಆಡ್ದ ಈಗ ಇಲ್ಲಿ ನನ್ನಂತೆಯೇ ಎಲ್ಲ ಆದರೂ ಸತ್ತುವೆನು ನಿನ್ನ ಹಿಂದೆ ನಾನು ಇನ್ನು ನಿನ್ನ ಮುಂದೆ ಅಮ್ಮ ಅಪ್ಪ ಆಟಾಡಲು ನಾನೇ ಮೊದಲನು ಒತ್ತಾಸೆಯ ಕಟ್ಟಿ ನೋಡು ನಿನ್ನಾಸೆಯ ಬಿಟ್ಟು ನೋಡು ನಿನ್ನಾಸೆಯ ಏರಿ ನೋಡು ನನ್ನ ಆಸೆ ಮೀರಿ ನೋಡು ಎಲ್ಲದಕ್ಕೂ ಸಮಯ ಉಂಟು ಎಲ್ಲವನ್ನು ಎತ್ತಿ ಹಾಕು ಗುದ್ದಾಡುವ ಆಸೆ ಬಂತು ಗುದ್ದಾಡುವ ಬಾನಿ ನೋಡು ಗುದ್ದಾಡುವ ಕಾಲ ಬಂತು ಎಗ್ಗು ಸಿಗೋ ಎಲ್ಲ ಹೋಯ್ತು ಮುದ್ದಾಡುವ ಕಾಲ ಬಂತು ಎಲ್ಲ ಕಡೆ ಕೇಳಿ ನೋಡು ಎಲ್ಲವನ್ನು ಬದಲಿಸಿ ನೋಡು ತಗೋ ಕುಡಿ. ಥ್ಯಾಂಕ್ ಯು ಏ ಮಾಮ ಕಾಸು ಕೊಡೋ. ಏ ನನಗ ಆಶೀರ್ವಾದ ಮಾಡ್ದೆ ಎಲ್ಲಿ ಹೋಗ್ತಿದ್ಯಾ? ಬಿಡೆ ಇವಳೆ ಬೇರೆ ನೋಡು ಜೀವ. ಕಣ್ಣಾಗಿಟ್ಟು ಕೈಯಾಗಿಟ್ಟು ಏನೇನೇನೋ ಆಗಿ ಹೋಯ್ತು ನಿನ್ನ ಸುತ್ತಿ 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 ನಿನ್ನ ಸೇರಿದೆ ನಿನ್ ಬಯಸು 30 ನನ್ ಬಯಸು 40 ಎರಡು ಈಗ ಸೇರುವುದು ತುಂಬಾ ದೂರಮ್ಮ ನೀರಿನಲ್ಲಿ ರಂಗೋಲಿ ಬಿಟ್ಟು ಬಾಗಿಲಲ್ಲಿ ದೀಪ ಹಚ್ಚು ಆದಾಯದಿ ಕೋಟೆ ಕಟ್ಟಿ ಆ ರಾತ್ರಿಲಿ ಆಟ ಹೀಗೆಲ್ಲ ನಿನ್ನಾಸೆ ಹಂಗೆ ಗೆಲ್ಲದು ಕಾವಲಿಗೇಡು ಎಲ್ಲವೂ ನಡೆಯುವುದಮ್ಮ ಎಲ್ಲವೂ ಸಿಗುವುದಮ್ಮ ಯಾವಾಗಲೂ ಯಾವಾಗಲೂ ನಮ್ಮ ಪಕ್ಷನೇ
ಬೇಕು ಸಿಗೋ ಎಲ್ಲ ಹೋಯ್ತು, ಮುದ್ದಾಡುವ ಕಾಲ ಬಂತು. ಎಲ್ಲ ಕಡೆ ಕೇಳಿ ನೋಡು, ಎಲ್ಲವನ್ನು ಬದಲಿಸಿ ನೋಡು. ಲೈ ನೋಡ್ಕೊಂಡೋಗಲೇ, ಏನ್ ಕೊಬ್ಬ? ಹಂಗ ಹೋಗ್ತಾ ಇರೋ ಹೋಗ. ಎಂತ ಮಜಾ ಬರ್ತಾ ಇದೆ. ಏನ್ ಮಾಡ್ತಿದ್ದಾನೆ? ನೀನ್ ನಮ್ಮಂತಾನೆ, ಆದ್ರೂ ನಿಮ್ ಬಾಮ ಇದನ್ ಬಿಟ್ಕೊಡಲ್ಲ. ಈಗ್ಲೂ ಏನ್ ಕೆಟ್ಟೋಗಿಲ್ಲ. ಅವನ್ ಎಲ್ಲಿದ್ದಾನಂತ ಹೇಳ್ಬಿಡು. ಸತ್ಯವಾಗ್ಲು ನನಗ್ ಗೊತ್ತಿಲ್ಲ ಸರ್. ಬಾವ ಬಾಮ ಇದ ಸೇರ್ಕೊಂಡ್ ಸರಿಯಾಗಿ ಮಾಡಿದ್ರಲ್ಲೋ ಸರ್. ಅವನ್ನ ಏನ್ ಬೇಕಾದ್ರೂ ಮಾಡಿ ಸರ್. ಸರ್ ನನ್ನನ್ನ ಬಿಟ್ಬಿಡಿ ಸರ್. AC ಸರ್, ಇವನು ನಮ್ಮ ಮಾತನ್ನ ಕೇಳಲ್ಲ ಅನ್ಸತ್ತೆ. ಆದಷ್ಟು ಬೇಗ ಅವನಿಗೆ ಟ್ರೀಟ್ಮೆಂಟ್ ಶುರು ಮಾಡೋದೇ ಬೆಟರ್. ಶುರು ಮಾಡೋಣ, ಅದೇ ಕರೆಕ್ಟು. ಆಕ್ಟ್ ಮಾಡ್ತಿದ್ಯಾ? ಆಕ್ಟ್ ಹೊಡಿತೀನಿ ನೋಡಿ. ಇನ್ನೂ ಸ್ವಿಚ್ ಆನ್ ಮಾಡಿಲ್ಲ. ಸ್ವಿಚ್ ಆನ್ ಮಾಡಿಲ್ವಾ? ಅದಕ್ಕೇನ ಗಿರ್ರ್ ಅಂತ ಇದೆ. ತಮಾಷೆ ಇರು ನಿನ್ಗೆ. ಬೇಡ ಸರ್, ಬೇಡ. ಹಲೋ ಸರ್, ಅವ್ನ ಸೆಲ್ ಫೋನ್ ಸಿಗ್ನಲ್ ಮಂಗಳೂರಿಂದ ಪಾಂಡಿಚೇರಿ ಕಡೆ ಟ್ರಾವೆಲ್ ಆಗ್ತಿದೆ ಸರ್. ಹಾಗಾದ್ರೆ ಕತ್ತರಿಸ್ಬಿಡೋದೆ. ಸರಿ ನಾನೇ ಅಬ್ಬು ಹತ್ರ ಹೇಳ್ತೀನಿ. ಅಬ್ಬು ಹತ್ರ ಯಾಕೆ ಹೇಳ್ಬೇಕು? ನಾವೇ ಹೋಗೋಣ. ನಾವಲ್ಲ, ನೀನ್ ಮಾತ್ರನೇ. ನೀನು Excuse me. Your bill, ma'am. Nice. 600. Wait ಮಾಡಿ. ಜೀವ ಏನೋ ಎಲ್ಲಾರೋ ಬ್ಯಾಗ್ನ ಎತ್ಕೊಂಡು ಹೋದ್ಲು. ಚಾಕು ಅಲ್ಲ, ಇದು ಬೇರೆ. ಒಳಗ್ ನೋಡು, ನಿನಗೆ ಗೊತ್ತಾಗುತ್ತೆ. ಒಳಗ್ ನೋಡು. ಏನಿಲ್ಲ. ಒಳಗ್ ನೋಡು. ನೋಡ್ದಾ ಇದು 5,000 ರೂಪಾಯಿ ನೋಟು. ನೋಡ್ದಾ? ನಂಬಿಕೆ ಬಂತಾ? ಓಕೆ. ಎಲ್ಲೇ ಅವನು?
ಎಲ್ಲೇ ನ್ಯಾಯವಾಗಿ ಹೇಳ್ಬಿಡು. ಇಲ್ಲ ಹೇಳೋದಿಲ್ವಾ ನಿನ್ನ? ಹೇಳೇ ಇಲ್ವಾ? ನಿಂತ್ಕೋ. ಯಾಕೆ ಕೊಡ್ತಿದ್ಯ? ನಾನು ಪೊಲೀಸಮ್ಮ, ಹೆದರ್ಕೋಬೇಡ. ಅಲ್ಲಿ ನೋಡಿ, ಅವರು ಏನ್ ಕೊಲ್ಲಕ್ ಬರ್ತಿದ್ದಾರೆ. ಇವರು ಪೊಲೀಸೇ. ನಿನಗ್ ಬೇಡದೇ ಇರೋ ವಿಷಯ ಇದು. ಅವಳಿಗೂ ನಮಗೂ ಮಧ್ಯ ಇರೋ ವಿಷಯ. ಇದ್ರಲ್ಲಿ ನೀನ್ ತಲೆ ಹಾಕ್ಬೇಡ. ಇಲ್ಲಿ ನೋಡು, ಅವಳಿಗೆ ಹೆಲ್ಪ್ ಮಾಡಕ್ ಹೋಗಿ ನಿನ್ನ ಪ್ರಾಣನ ಕಳ್ಕೋಬೇಡ. ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ? ಏನೇ ಜೀವ, ಬೇಗ ಬರಯ್ಯ. ಏನಾಯ್ತು? ಏನು ಅಕೌಂಟಲ್ಲಿ 50,000 ಇದೆ? ಆ ಪಾಂಡಪುರ ವಿಡಿಯೋ ಮ್ಯಾಟ್ರ್ ಇದೆಯಲ್ವಾ, ಅವ್ರು ಕಳ್ಸಿದ ದುಡ್ಡೇ ಇದು. ಇವ್ರ ಹತ್ರ ಎಲ್ಲ ಹಿಂಗೆ ವಸೂಲಿ ಮಾಡಬೇಕು. ಹೋಗೋ ದಾರಿಯಲ್ಲಿ ಡ್ರಾಪ್ ಮಾಡ್ತೀರಾ? ನಮ್ಮ 3 ಜನನು ಪ್ಲೀಸ್. ಥ್ಯಾಂಕ್ ಯು. ಹೌದು, ನಿಮ್ದು ಯಾವ ಊರು? ಬೆಂಗಳೂರು ಸರ್. ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಬಸವನಗುಡಿ. ನಿಮ್ನ ನೋಡ್ತಾ ಇದ್ರೆ ಏನೋ ಟೆನ್ಷನ್ ಅಲ್ಲಿ ಇರೋ ತರ ಇದ್ದೀರಾ? ಅಯ್ಯ ಸರ್, ನಾವಿಬ್ರು ಲವ್ ಮಾಡ್ತಾ ಇದ್ದೀವಿ. ಅದರಿಂದ ಊರ್ ಬಿಟ್ಟು ಓಡ್ ಬಂದಿದ್ದೀವಿ. ಪೇರೆಂಟ್ಸಿಗೆ ಗೊತ್ತಿಲ್ಲ. ಹಾಗೆ ಫ್ಲೋ ಆಗೋಗು. ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ? ಇವರಿಬ್ರು ಅಲ್ಲ, ಅವಳ ಪಕ್ಕದಲ್ಲಿ ಒಬ್ಬ ಕೂತಿದ್ದಾನಲ್ಲ, ಅವನೇ ಇವಳ ಲವ್ವರ್. ಸರ್, ನನ್ನ ಅಕ್ಕ ಸರ್. ನಿನ್ನ ಅಕ್ಕನೂ ಅಲ್ಲ, ಕೊಕ್ಕನೂ ಅಲ್ಲ. ತೆಗಿಯೋ ಪರದೆನಾ. ತೆಗಿತೀಯ ಇಲ್ವಾ? ತೆಗಿತೀನಿ ಸರ್. ಸಾರಿ ಸರ್, ಸುಳ್ಳು ಹೇಳ್ಬಿಟ್ವಿ. ನಾವು ಮನೆ ಬಿಟ್ಟು ಓಡ್ ಬಂದಿದ್ದೀವಿ. ಎಲ್ಲರೂ ನಮ್ಮನ್ನ ಹುಡುಕ್ತಾ ಇದ್ದಾರೆ. ದಯವಿಟ್ಟು ನೀವೇ ನಮ್ಮನ್ನ ಸ್ವಲ್ಪ ಕಾಪಾಡಬೇಕು. ಸರ್ ಪ್ಲೀಸ್ ಸರ್, ಹೆಲ್ಪ್ ಮಾಡಿ. ಇವ್ರೆ, ನಮ್ಮನೇನೆ ಇದು. ಓಕೆ ಸರ್. ಮೇಲ್ಗಡೆ ರೂಮ್ ಇದೆ, ನೀವು ರೆಸ್ಟ್ ಮಾಡಿ. ಫೀಲ್ ಫ್ರೀ. ಓಕೆ, ನೀವು ರಿಫ್ರೆಶ್ ಆಗ್ಬಿಟ್ಟು ಬನ್ನಿ. ಏಯ್, ನೀನು ಹೋಗಿ ಪಕ್ಕದಲ್ಲಿ ರೂಮ್ ತಗೊಂಡು ಅಲ್ಲೇ ಇರು. ನಾನು ಕರೆದ ತಕ್ಷಣ ಬಂದ್ಬಿಡು. ನಾನು ನಿನ್ ಜೊತೆ ಬರ್ತೀನಿ. ತಪ್ಪು ತಿಳ್ಕೊತಾರೆ. ನೀನು ನಾನು ಬರ್ತೀನಿ. ಇಲ್ಲ. What a wonderful Kashmir Ooty apple. Beautiful. Wow.
ಏಯ್ ಲೆಟ್ ಮೀ ಸೀ ದಟ್ ಯಾರ್. ದುಡ್ಡು ಅಯ್ಯೋ ನೋಡ್ಬಿಟ್ನಲ್ಲ. ಮತ್ತೆ ಬಂದ್ಬಿಟ್ಟು ಇನ್ಮೇಲೆ ಪ್ಲಾನ್ ಮಾಡ್ಬೇಕು. ಕೊಡು. ಜೀವ, ಊರಲ್ಲಿ ನಮ್ದು ಇನ್ನೊಂದ್ ಜಾಗ ಇದೆ, ನೀವ್ ಅಲ್ಲೋಗಿ ಸ್ಟೇ ಆಗ್ಬೋದಲ್ಲ? ಇದೇ ದೊಡ್ಡ ವಿಷಯ, ನಿಮ್ಗೆ ಯಾಕೆ ಇನ್ನೂ ತೊಂದ್ರೆ? ಹೌದು. ನೀವು ಮದ್ವೆ ಯಾವಾಗ ಆಗ್ತಾ ಇದ್ದೀರಾ? ಇನ್ಮೇಲೆ ತಾನೇ ಪ್ಲಾನ್ ಮಾಡ್ಬೇಕು. ಅದು ಆಮೇಲೆ ಪ್ಲಾನ್ ಮಾಡ್ತೀವಿ, ಅದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಮತ್ತೆ ಆ ಬ್ಯಾಗ್ ಅಲ್ಲಿ ಇರೋ ಅಷ್ಟು ಹಣ? ಬೈ, ಲೊಕೇಶನ್ ಇಲ್ಲೇ ತೋರಿಸ್ತಿದೆ, ಒಳಗೋಗಿ ನೋಡಿ. ನೀನ್ ಕೂತ್ಕೋ, ನಾನ್ ನೋಡ್ಕೋತೀನಿ. ಮಗ, ಆ ಕಪಲ್ಸ್ ತಪ್ಸ್ಕೊಂಡ್ಬಿಟ್ರು, ಆದ್ರೆ ದುಡ್ಡು ಹೊಡ್ಕೊಂಬಿಟ್ಟೆ. ಲೈಫ್ ಸೆಟ್ಲು.
ಅತಿ ಆಸೆಯಿಂದ ಅನ್ಯಾಯವಾಗಿ ನನ್ನ ಪಡ್ಕೋಬೇಕು ಅಂತಿದ್ರೆ ಹೀಗೆ ಇರುತ್ತೆ ಈ ನನ್ನ ಆಟ.